ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬುಧವಾರ. ಏನು ಹೇಳೋಣ ಇವತ್ತಿನ ದಿನದ ಬಗ್ಗೆ, ಅದಕ್ಕೆ ನೋಡಿ ಇವತ್ತು ಟೈಟ್ಲ್ ಕೊಟ್ಬಿಟ್ಟಿದ್ದೀನಿ. ಬ್ಯಾಂಕ್ ನಿಫ್ಟಿ ಇದು ಬೆಳಕಲ್ಲ ದರ್ಶನ ಅಂತ. ದರ್ಶನ ತೋರಿಸ್ಬಿಟ್ಟಿದೆ ಬ್ಯಾಂಕ್ ನಿಫ್ಟಿ ಅಂದರೆ ಏನು ಅನ್ನೋದನ್ನು ಇವತ್ತು ಮತ್ತೆ ಪ್ರೂವ್ ಮಾಡಿದೆ. ಹೇಳಲೇಬೇಕಾಗಿಲ್ಲ. ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ವಿಡಿಯೋ ಇದೆ, ಅದರಲ್ಲಿ ತುಂಬ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಬ್ಯಾಂಕ್ ನಿಫ್ಟಿ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ ಓವರಾಲ್ ಇಂಡೆಕ್ಸಲ್ಲಿ. ಯಾಕೆಂದರೆ ಸರಿಸುಮಾರು 35-40% ಕಾಂಟ್ರಿಬ್ಯೂಷನ್ ಬರೋದು ನಮ್ಮ ಮಾರ್ಕೆಟಿಗೆ, ಅದು ಬ್ಯಾಂಕಿಂಗ್ ಸೆಕ್ಟರಿಂದ. ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟ್ರು ಯಾವ ಕಡೆ ಇರುತ್ತೋ ಆ ಕಡೆ ಇದ್ದರೆ ತುಂಬ ಒಂದು ಒಳ್ಳೆಯ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅದು. ಸೊ ನೋಡ್ತಾ ಹೋಗೋದಾದರೆ ಇವತ್ತಿನ ಟಾಪ್ ಗೇನರ್ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ವಾಪಸ್. HDFC ಬ್ಯಾಂಕ್ 3.11% ಅಪ್ ಮೂಮೆಂಟ್ ಬಂದಿದೆ. ಯಾರ್ಯಾರು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ದಯವಿಟ್ಟು ಹೋಲ್ಡ್ ಮಾಡಿ. ಅಕ್ಯುಮುಲೇಟ್ ಮಾಡ್ಕೋಬೇಕು ಅನ್ಸೋರು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅಗೇನ್ ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಬಟ್ HDFC ಬ್ಯಾಂಕು ಲಾಂಗ್ ಟರ್ಮ್ನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಮಾರ್ಕೆಟು ಕೂಡ ತುಂಬ ಕಾಲಾವಕಾಶ ಕೊಟ್ಟಿತ್ತು ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ. ಹೋಪ್ಫುಲಿ ಈಗ ಅದರದ್ದು ಬೆಳವಣಿಗೆ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ICICI ಬ್ಯಾಂಕು, ಕೋಟಕ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಎಲ್ಲದೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರಿಂದ ಬ್ಯಾಂಕ್ ನಿಫ್ಟಿ ಒಂದು ಸುಭದ್ರ ಸ್ಥಾನದಲ್ಲಿ ಕ್ಲೋಸಿಂಗ್ ಆಯಿತು. ಅದೇ ರೀತಿಯಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಹಿಕಪ್ಸ್ ಬಂದಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ನೆಗೆಟಿವ್ ಅಂದರೆ ನೋಡಿ, ಇದಿಷ್ಟು ಒಂದು ಸೆಕ್ಟ್ರ್ ಒಂದು ಲೆಕ್ಕ, ಇದಿಷ್ಟು ಸೆಕ್ಟ್ರ್ ಸೇರಿ ಒಂದು ಲೆಕ್ಕ, ಆ ರೀತಿ ಆದ್ರೂ ಇವತ್ತು ಮಾರ್ಕೆಟು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಅದು ಬ್ಯಾಂಕ್ ನಿಫ್ಟಿಯ ಒಂದು ಪವರ್. ಯಾಕೆಂದರೆ ಟಾಪ್ ಕಾಂಟ್ರಿಬ್ಯೂಟರ್ ಆಗುತ್ತಲ್ವಾ HDFC ಬ್ಯಾಂಕ್ ಅನ್ನೋದು. ಓವರಾಲ್ ನಿಫ್ಟಿನಲ್ಲಿ ಒಂದು ಅಂಕ ಮೂವ್ಮೆಂಟ್ ಆಗಬೇಕು ಅಂದರೆ ಅದಕ್ಕೆ ಹೆಚ್ಚಿನ ಒತ್ತು ಯಾರು ಕೊಡ್ತಾರೆ ಅಂದರೆ ಅದು HDFC ಬ್ಯಾಂಕ್ ಕೊಡ್ತಾರೆ. ಅದರ ನಂತರ ಸ್ಥಾನದಲ್ಲಿ ರಿಲಯನ್ಸ್ ಇರ್ತಾರೆ. ಸೊ ಇವತ್ತು 1:2 ಇದ್ರು. ಇವರು 3% ಅವ್ರು 1.5% ಡೌನು. ಬಟ್ ಓವರಾಲ್ ಮಾರ್ಕೆಟು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ. IT ಸೆಕ್ಟರ್ ನೆನ್ನೆ ಅಷ್ಟೇ ಮಾತಾಡಿದ್ವಿ ನೋಡಿ, ಮಾರ್ಕೆಟಲ್ಲಿ ಫಾಲ್ ಆಯಿತು ಅಂತಂದರೆ IT ಸೆಕ್ಟ್ರು ಫಾಲ್ ಆಗುವಂಥ ಸಾಧ್ಯತೆ ಕಮ್ಮಿ ಇದೆ. ಯಾಕೆಂದರೆ IT ಸೆಕ್ಟ್ರು ಆಲ್ರೆಡಿ ನೆಗೆಟಿವ್ ಟ್ರೆಂಡ್ನ ನೋಡಿಬಿಟ್ಟಿದೆ. ಸೆಕ್ಟರ್ ರೊಟೇಷನ್ ಆಗ್ಬೋದು ಅಂತ. ಸರ್ಪ್ರೈಸಿಂಗ್ಲಿ ಇವತ್ತು FMC ಸೆಕ್ಟರ್ ಕೂಡ ಸ್ವಲ್ಪ ಫಾಲ್ ಆಯಿತು. ಬಟ್ ಕಂಪೇರ್ ಮಾಡಿದ್ರೆ ಬೇರೆ ಸೆಕ್ಟ್ರಿಗೆ FMC ಸೆಕ್ಟ್ರಲ್ಲಿ ಕಮ್ಮಿ ಫಾಲ್ ಆಗಿದೆ. ಇದನ್ನು ನೀವು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಟಾಪ್ ಲೂಸರ್ ಅಂತಂದರೆ ಟೈಟನ್ ಸ್ಟಾಕ್ ಬಗ್ಗೆ ಮಾತಾಡೋಣ. ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ರಿಜೆಕ್ಷನ್ ಆದಂಗೆ ಕಾಣಿಸ್ತಾ ಇದೆ. 3.53% ರಿಜೆಕ್ಷನ್ ಬಂದಿರೋದ್ರ ಮೂಲಕ ಟೈಟನ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಒಂದು ಮಾತಾಡ್ತಾ ಹೋಗೋದಾದ್ರೆ ಯಾವ ರೀತಿ ಆಗಿತ್ತು ಅಂತ ನಿನ್ನೆ ಅಷ್ಟೇ ಮಾತಾಡಿದ್ವಿ ನೋಡಿ. ಕಟ್ಟುಪಾಡುಗಳನ್ನು ಮೀರಿ ಮೇಲ್ಗಡೆ ಹೋಗಿದೆ ಮಾರ್ಕೆಟು. ಒಂದು ಔಟ್ ಆಫ್ ರೇಂಜಿಗೆ ಬರೋ ಥರ ಕಾಣಿಸ್ತಾ ಇದೆ, ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ ಅಂತ. ಇವತ್ತು ಇಲ್ಲ, ನಾವು ಬಿಡೋದಿಲ್ಲ ಅಂತ ವಾಪಸ್ಸು ತಗೊಂಬಂದಂಗೆ ಕಾಣಿಸ್ತಾ ಇದೆ. ಕಂಪೇರ್ಟಿವ್ಲಿ 23,500 ಮೇಲ್ಗಡೆ ಕ್ಲೋಸಿಂಗ್ ಮಾಡಿದರೆ ಒಳ್ಳೆ ಕ್ಲೋಸಿಂಗ್ ಅಂತ ಅನಿಸ್ಬೋದು. ಅಂದರೆ ಇನ್ನೂ ಆ ಲೆವೆಲ್ ಹತ್ರ ಇದೆ ಅಂತ. ಆದರೆ ನಾಳೆ ನೋಡಿ 23,000 ಈ ಲೆವೆಲ್ ಇದೆಯಲ್ಲ, ಅಂದರೆ 23,400 ವೆರಿ ಇಂಪಾರ್ಟೆಂಟ್. ಅಂದರೆ ಇವತ್ತು ಯಾವೊಂದು ಲೋನ ಬಂದು ಟೆಸ್ಟ್ ಮಾಡ್ತಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದು ನೋಡಿ ಹಿಂದೆ ಇರುವಂಥ ಬಸ್ ಸ್ಟ್ಯಾಂಡ್ ಲೆವೆಲ್, ಇದರಲ್ಲಿ ಏನು ಬೇರೆ ಥರದ್ದು ಏನೂ ಇಲ್ಲ, ಮಾರ್ಕೆಟ್ ಮಾಡೋದನ್ನೇ ಮಾಡ್ತಾ ಇದೆ. ಸೊ 23,400 ಈ ಲೆವೆಲ್ನ ಏನಾದ್ರು ನಾಳೆ ಬ್ರೇಕ್ ಆಯಿತು ಅಂತಂದರೆ ನಾಳೆ ಮಾರ್ಕೆಟಲ್ಲಿ ಮತ್ತೆ 23,300 ತನಕ ಒಂದು ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾಳೆ ಏನಾದರೂ ಇದೇ ಝೋನಲ್ಲಿ ಓನರ್ ಓಪನ್ ಆಯಿತು ಅಂತಂದರೆ ಟ್ರಾಪಿ ಸಿನಾರಿ ಆಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಬೇಕಂದ್ರೆ 23,400 ಮೇಲ್ಗಡೆ ಓಪನ್ ಆಗಿ 23,600ಕ್ಕಿಂತ ಕೆಳಗಡೆ ಇದೇ ಝೋನಲ್ಲಿ ಓಪನ್ ಆದರೆ ವೆಯ್ಟ್ ಮಾಡಬೇಕು ನೀವು. ತುಂಬ ಬೋರಿಂಗ್ ಮಾರ್ಕೆಟ್ ಆಗಿರ್ಬೋದು, ಅದೇ ಝೋನಲ್ಲಿ ಉಳ್ಕೋಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಮೇಲ್ಗಡೆ ಕೊಡ್ತು ಅಂತಂದರೆ ಅಗೇನ್ ಆಲ್ ಟೈಮ್ ಹೈ ಟೆರಿಟರಿ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಬ್ಯಾಂಕ್ ನಿಫ್ಟಿ ಡೈರೆಕ್ಷನ್ನ ಫಾಲೋ ಮಾಡಬೇಕು. ಬಟ್ ಬ್ಯಾಂಕ್ ನಿಫ್ಟಿ ಇವತ್ತೊಂದು ಆಲ್ ಟೈಮ್ ಹೈನ ಮಾಡಿಬಿಟ್ಟಿದೆ. ಅದೊಂದು ಆಲ್ ಟೈಮ್ ಹೈ ಪೆಂಡಿಂಗ್ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ನಿಫ್ಟಿ ಕಾಯ್ತಾ ಇದೆ ಆಲ್ ಟೈಮ್ ಹೈ ಮಾಡಲಿ ಬ್ಯಾಂಕ್ ನಿಫ್ಟಿ ಅಂತ ಮಾತಾಡ್ತಾ ಇದ್ವಿ. ಅದು ಮಾಡಿಕೊಟ್ಬಿಟ್ಟಿದೆ ಇವತ್ತು ಬ್ಯಾಂಕ್ ನಿಫ್ಟಿ. ಹಾಗಾಗಿ ಮೇಲ್ಗಡೆ ಹೋದರೆ ತುಂಬ ಕಾಷಿಯಸ್ ಆಗಿರಬೇಕು. ಯಾಕೆಂದರೆ ಪುಷ್ ಏನು ಸಿಗೋದಿತ್ತು ಅದು ಸಿಕ್ಕಾಗಿದೆ. ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿನೂ ಇನ್ನೂ ಜೋರಾಗಿ ಮೇಲ್ಗಡೆ ಹೋಗೋದಾದರೆ ಆ ಕತೆ ಬೇರೆ ಆಗುತ್ತೆ. ಇಲ್ಲ ಅಂತಂದರೆ ನೋಡಿ ಈ ಝೋನಲ್ಲಿ ಒಂದು ಕೆರೆ ದಡ ಆಗುವಂಥ ಸಾಧ್ಯತೆ ಇದೆ. ಸೊ ತುಂಬ ಟ್ರಾಪ್ ಆಗೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಹಿಂದೆ ಲಾಂಗ್ ಕನ್ಸಲ್ಟೇಷನ್ ಆಗಿಂತ ಝೋನ್ ಇದು. ಎಷ್ಟು ಒಂದು ವಾರ ನಿಂತ್ಕೊಂಡಿದ್ದೀವಿ ಈ ಝೋನ್ನ, ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿರೋದಿಲ್ಲ. ಸೊ 23,400 ಅಂತೂ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಮಾರ್ಕೆಟ್ನಲ್ಲಿ. ಅದೇ ರೀತಿಗೆ ಮೇಲ್ಗಡೆ 23,600 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು 23,450 ಅದಕ್ಕೆ ಏನಾದ್ರು ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಇಮಿಡಿಯೇಟಾಗಿ ಸಪೋರ್ಟ್ ಅಂತ ಬರ್ತಾ ಹೋಗ್ಬೋದು. ಬರ್ತಾ ಹೋಗಿ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಕಂಟಿನ್ಯೂ ಆಯಿತು ಅಂತಂದರೆ ಆಗ ಸೆಲ್ಲಿಂಗ್ ಮಾರ್ಕೆಟ್ ಆಗ್ತಾ ಹೋಗುತ್ತೆ. ಆ ಥರ ಆಯಿತು ಅಂತಂದರೆ ಮಾರ್ಕೆಟೇ ಮಾತಾಡುತ್ತೆ, ನೋಡ್ತಾ ಹೋಗೋಣ ಅಂತ ಆ ರೀತಿ ಸಿಚುವೇಷನ್ ಸಿಗುತ್ತಾ ಅಂತ. ಇಲ್ಲ ಅಂತಂದರೆ ಒಂದು ಸೈಡ್ ವೇಸ್ ಆಗಿರುವಂಥ ಕ್ಲೋಸಿಂಗ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನಿಫ್ಟಿ ಕೂಡ ಈ ವಾರ ಪೂರ್ತಿ ನಿಂತಿದೆ. ಸೊ ನಾಳೆ ನಿಫ್ಟಿನಲ್ಲೂ ದೊಡ್ಡ ಮೂವ್ಮೆಂಟ್ ಬಂದರೆ ಆಶ್ಚರ್ಯ ಇಲ್ಲ. ಸೊ ಎರಡಕ್ಕೂ ಓಪನ್ ಇರಿ. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡೋರು 23,200 ಇದಕ್ಕಿಂತ ಕೆಳಗಡೆ ಝೋನಲ್ಲಿ ನೀವು ಪುಟ್ ರೇಟಿಂಗ್ ಮಾಡಿದ್ರೆ ಸೂಕ್ತ. ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಮೇಲ್ಗಡೆ 23,700, 23,700 23,200 ಈ ಝೋನ್ನ ಟಾರ್ಗೆಟ್ ಮಾಡ್ಬೋದು. ಸ್ವಲ್ಪ ನೆಗೆಟಿವ್ ಬಯಾಸ್ ಆಗಿ ಇಟ್ಕೊಂಡು ನೋಡೋದಾದರೆ, ಮೇಲ್ಗಡೆ ಹೋಗೋದಾದರೆ ನೋಡ್ತಾ ಹೋಗೋಣಂತೆ, ಆ ರೀತಿ ಪ್ಲಾನ್ ಮಾಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಯಾವ ರೀತಿಯಾದಂಥ ಮೂಮೆಂಟ್ ಆಗಿದೆ ನೋಡಿ. 15 ಮಿನಿಟ್ಸಲ್ಲಿ ನೋಡೋದಾದರೆ ಒಂದು ಓಪನಿಂಗಿಂದನೇ ಮೇಲ್ಗಡೆ ಹೋಗ್ತಾ ಹೋಯಿತು. ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ ಏನಂತ ಮಾತಾಡ್ಕೊಂಡಿದ್ವಿ. ಒಂದು 5-6 ದಿನದಿಂದ ಮಾರ್ಕೆಟ್ ಒಂದೇ ಥರ ನಿಂತಿತ್ತು. 50,200 ಮೇಲ್ಗಡೆ ಕ್ಲೋಸಿಂಗ್ ಆಗಿರಲಿಲ್ಲ. ನಿನ್ನೆ 50,200 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಗ್ಯಾರಂಟಿ ನಾಳೆ 51,000 ಲೆವೆಲ್ಲು ರೌಂಡ್ ಲೆವೆಲ್ನ ಟೆಸ್ಟ್ ಮಾಡಿಸ್ತಾರೆ, ಹುಷಾರಾಗಿರಿ. ಅದ್ರ ಮೇಲ್ಗಡೆ 51,200 ಆಲ್ ಟೈಮ್ ಹೈ ಇದೆ. ಇದಕ್ಕಿಂತ ಕೆಳಗಡೆ ಕಾಲ್ ರೇಟಿಂಗ್ ಮಾಡೋಕ್ಕೆ ಯೋಚನೆ ಮಾಡಬೇಡಿ ಅಂತಲೂ ಮಾತಾಡಿದ್ವಿ. ಆಪ್ಷನ್ ರೈಟರ್ಸಿಗೆ, ಆಪ್ಷನ್ ಬಯರ್ಸಿಗೆ ಖಂಡಿತ ನೀವು ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಒಳ್ಳೆ ಟ್ರೇಡ್ ಆಗಿರುತ್ತೆ. 51,000 ತನಕ ಟಾರ್ಗೆಟ್ ಮಾಡ್ಬೋದು ಅಂತಿತ್ತು. ಇವತ್ತೇನಾಯಿತು ಮಾರ್ಕೆಟು
ಮಾರ್ಕೆಟು ಈಸಿಲಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕಿರೋದಿಲ್ಲ, ವೆಯ್ಟ್ ಮಾಡಬೇಕಿತ್ತು. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ನೋಡಿ ಒಂದು ವಾರದಿಂದ ಮಾರ್ಕೆಟ್ ನಿಂತಾಗ ಅದಕ್ಕೆ ರಿಪ್ಪಲ್ ಎಫೆಕ್ಟ್ನ ಕೊಡುತ್ತೆ. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡ ಮೂಮೆಂಟ್ ಬಂದೇ ಬರುತ್ತೆ. ಇದು ಕಟ್ಟಿಟ್ಟ ಬುದ್ಧಿ ಮಾರ್ಕೆಟ್ನಲ್ಲಿ. ಹಾಗಾಗಿ ಆಪ್ಷನ್ ಸೆಲ್ಲಿಂಗ್ ಏಕ್ದಮ್ ಸ್ಟಾರ್ಟಿಂಗಲ್ಲಿ ಯಾರಾದರೂ ಮಾಡ್ಕೊಂಡಿದ್ರಿ, ರೌಂಡ್ ಲೆವೆಲ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಅದು ವಿತೌಟ್ ಹೆಡ್ಜ್ ಅಂದರೆ ಏನು ಮಾಡೋಕ್ಕಾಗಲ್ಲ. ವಿತ್ ಹೆಡ್ಜ್ ಮಾಡಿದ್ರು ಇವತ್ತು ಅಷ್ಟು ಹತ್ತಿರದಲ್ಲಿ ಇದ್ದಿದ್ರು ಅಂತಂದರೆ ತುಂಬ ದೊಡ್ಡದಾಗಿ ಕೈ ಸುಟ್ಕೊಬೇಕಾಗಿರುತ್ತೆ. ಸೊ ಅದಕ್ಕೆ ಹೇಳೋಂಥದ್ದು 51,000 ನೋಡಿ ಕಾಣಿಸ್ತಾ ಇದೆ ಕಣ್ಣು ಮೇಲ್ಗಡೆ ಆಲ್ ಟೈಮ್ ಹೈ. ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಗ್ಬೋದು. ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದ್ರೆ ನಾನು ಏನು ಹೇಳಬೇಕಾಗಿಲ್ಲ. ನೋಡಿ ಫಿನ್ ನಿಫ್ಟಿನಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದೆ ಮಾರ್ಕೆಟು ಫಿನ್ ನಿಫ್ಟಿನಲ್ಲಿ ಮಾಡಿರೋದನ್ನೇ ನಾಳೆ ಮಾಡುವಂಥ ಸಾಧ್ಯತೆ ಇದೆ. ಈ ಗ್ಯಾಪನ್ನು ಫಿಲ್ ಆಗ್ಬೋದು. ಗ್ಯಾಪನ್ನು ಫಿಲ್ ಆಯಿತು ಅಂತಂದರೆ ಮೇಲ್ಗಡೆ ಆಲ್ ಟೈಮ್ ಹೈ ಇದೆ, ಅದನ್ನು ಕೂಡ ಬ್ರೀಚ್ ಆಗಕ್ಕೆ ಹೋಗ್ಬೋದು. ಸೊ ಸೇಫ್ ಅಂದರೆ 51,200 ಮೇಲ್ಗಡೆ ಇರಬೇಕು. ಅಲ್ಲಿ ತನಕ ಯೋಚನೆ ಮಾಡಿಬಿಡಿ ಏನು ಮಾತಾಡಿದ್ವಿ ಇವತ್ತು. ಅದೇ ರೀತಿ ಓಪನಿಂಗಲ್ಲೇ ಒಂದು 1 ಅವರಲ್ಲೇ ನಮಗೆ 51,200 ಒಂದು ಹೊಸ ಹೈನೂ ಕೂಡ ಮಾಡ್ತು ಮಾರ್ಕೆಟು. ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂತು. ಇಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಾಗ ನೋಡಿ ಸುಮಾರು ಜನಕ್ಕೆ ಇಲ್ಲಿ ಏನು ಮಾಡಿರ್ತಾರೆ, 51,200 ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು, ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ರಿಜೆಕ್ಷನ್ ಕಾಣಿಸಿದೆ, ಆಲ್ ಟೈಮ್ ಹೈ ಆಗಿದೆ, ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ, ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ, ಇಲ್ಲಿ ಒಂದು ಸೈಡ್ ವೈಸ್ ಆಗಿ ಉಳ್ಬೋದು, ಯಾಕಂದರೆ ಕೆಳಗಡೆ ಸಪೋರ್ಟ್ ಇದೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರ್ಬೋದು. ಮಾರ್ಕೆಟು ಅದೇ ರೀತಿಯಾಗಿ ರಿಕವರ್ ಕೊಡ್ತು. ಈ ರಿಕವರಿ ಆಗಬಾರ್ದಾಗಿತ್ತು ನೋಡಿ. ಆ ಥರ ಮೂಮೆಂಟು ನಾನು ಅನ್ಕೊಳ್ಳೋ ತಪ್ಪು ಅಂತಲೇ ಹೇಳ್ತಾನೆ ಇಲ್ಲ. ಯಾಕಂದರೆ ಆಲ್ ಟೈಮ್ ಹೈಲಿದ್ದಾಗ ಒಂದು ಕಾಂಟ್ರಿಡೆಂಟ್ ರೇಟ್ ತಗೋಬೋದು ಅಂತ ಹೇಳ್ಬಿಟ್ಟು 51,200 ಮೇಲ್ಗಡೆ ಲೆವೆಲ್ ಇಷ್ಟು ಸೆಲ್ಲಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮೇಲ್ಗಡೆ ಕಾಲ್ ರೇಟಿಂಗ್ ಆ್ಯಡ್ ಮಾಡ್ಕೊಂಡಿರ್ಬೋದು ಈ ಮೇಲ್ಗಡೆ ಲೆವೆಲ್ಗೆ. ಅದು ತಪ್ಪು ಅಂತ ಹೇಳಲ್ಲ. ಆದರೆ ಎಲ್ಲಿ ನಾವು ಹುಷಾರಾಗಿ ಆಗಬೇಕು ಅಥವಾ ಪೊಸಿಷನ್ನ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಅಂತಂದರೆ ಮಾರ್ಕೆಟು ಒಂದು ದೊಡ್ಡ ಮೂಮೆಂಟ್ ಆಗಿದೆ, ಒಂದು ದೊಡ್ಡ ಫಾಲ್ ಬಂದಿದೆ. ಇಲ್ಲಿ ಒಂದು ಡೋಜಿ ಮಾಡಿದ್ದು ನೋಡಿ, ಒಂದು ಆಲ್ಮೋಸ್ಟ್ ಒಂದು ರೀತಿ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಆಗಿ ವಾಪಸ್ ಮೇಲ್ಗಡೆ ಹೋಗಿದೆ. ಈ ಕ್ಯಾಂಡ್ಲು ಬಂದಾಗ ನೀವು ಅಲರ್ಟ್ ಆಗಿರಬೇಕು. ಇಲ್ಲ ಇವತ್ತು ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ಇಲ್ಲಿ ಅಟೆಂಪ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಪುಷ್ ಮಾರ್ನಿಂಗಿಂದು ಜೋರಾಗಿ ಮೇಲ್ಗಡೆ ಸೈಡ್ ಬಂದಿದೆ. ಆ ಮೇಲ್ಗಡೆ ಸೈಡ್ ಎಲ್ಲಿತ್ತು ಆ ಲೋನ ಬಂದು ಟೆಸ್ಟ್ ಆಗಿಲ್ಲ. ಅದಕ್ಕೆ ಮುಂಚೆನೇ ಒಂದು ಕ್ಯಾಂಡಲ್ ಬರ್ತಾ ಇದೆ ಅಂದರೆ ಏನರ್ಥ, ಇದನ್ನ ಎಷ್ಟೊಂದು ಸಲ ಮಾತಾಡ್ಕೊಂಡಿದ್ವಿ. ಏನು ಮಾಡಬೇಕು, ನೀವು ಅಲ್ಲಿಂದ ಒಂದು ಟ್ರೆಂಡ್ ಲೈನ್ನ ಹೇಳ್ಕೋಬೇಕು. ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ಈ ಥರ ಆಗೋದು, ಒಂದು ಮೇಲ್ಗಡೆ ಹೋಗಿ ಎಲ್ಲಿ ಕ್ಲೋಸಿಂಗ್ ಆಗಿರುತ್ತೋ ಅಲ್ಲಿಂದ ಒಂದು ಮೇಲ್ಗಡೆ ಸೆಂಟಿಮೆಂಟ್ ಬಂದು ಸೆಲ್ಲಿಂಗ್ ಅಂತ ಬರುತ್ತೆ. ಆ ಸೆಲ್ಲಿಂಗ್ ಬರೋದು ಬೆಳಗ್ಗೆ ಓಪನ್ ಲೋ ಎಲ್ಲಿರುತ್ತೋ ಅದನ್ನು ಬೀಟ್ ಮಾಡೋದಿಲ್ಲ, ಅಲ್ಲಿಂದ ಮತ್ತೆ ವಾಪಸ್ ಮೇಲ್ಗಡೆ ಹೋಗ್ತೀನಿ ಅಂದರೆ 2 ಟ್ರೆಂಡ್ ಪಾಯಿಂಟ್ ಸಿಕ್ಬಿಡ್ತು ನಿಮಗೆ. ಅಲ್ಲಿಂದ ನೀವು ಟ್ರೆಂಡ್ ಲೈನ್ನ ಹೇಳ್ಕೋಬೇಕು. ಇದನ್ನ ಮತ್ತೆ ಹೇಳೋಕ್ಕಾಗೋದಿಲ್ಲ. ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಆಗ ನೀವು ಮತ್ತೆ ನಿಮ್ಮದು ಪಿ ತಗೋಬೇಕು. ವ್ಯೂ ಇದೆ, ಆಪ್ಷನ್ ಬೈಂಗ್ ಮಾಡ್ತೀನಿ ಅಂತ, ಅಥವಾ ಇದೇ ನಿಮಗೆ ಇಲ್ಲಿ ಅಗ್ರೆಸಿವ್ ಕಾಲ್ ರೇಟಿಂಗ್ ಮಾಡ್ಬೋದು, ನಾನು ಸ್ಟ್ರ್ಯಾಂಗಲ್ ಮಾಡಿರ್ತೀನಿ, ಏನೇ ವ್ಯೂ ಇದ್ದು ಅಂತಂದ್ರೂ ಈ ಝೋನ್ನ ಬಿಟ್ಟು ಕೆಳಗಡೆ ಬರೋ ತನಕ ನೀವು ಅಗ್ರೆಸಿವ್ ಆಗಿ ಹತ್ತಿರದಲ್ಲಿ ಬರೋಂಗೆ ಇಲ್ಲ. ನೋಡಿ ಇಲ್ಲಿ ಏನು ಮಾಡ್ತಾ ಇದೆ, ಕ್ಲೀನಾಗಿ ಒಂದು ವರ್ಟೆಕ್ಸ್ ಹತ್ತಿರ ಬರ್ತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವ್ ಮೂಮೆಂಟ್ ಇದೆ. ಇದು ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಅಲ್ಲೂ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ ಇದನ್ನ. ಅಸೆಂಡಿಂಗ್ ಟ್ರಯಾಂಗಲ್ ಅಂದರೆ ಸಪೋರ್ಟ್ಗಳು ಮೇಲ್ಗಡೆ ಹೋಗ್ತಾ ಇದೆ, ರೆಸಿಸ್ಟೆನ್ಸ್ ಹತ್ರನೇ ಇದೆ. ಸೊ ಹತ್ತಿರ ಬಂದರೂ ಸಪೋರ್ಟ್ಗಳನ್ನು ಹತ್ತಿರ ತೊಗೊಂಡ್ಬಂದ್ರೆ ಒಂದು ಸಲ ಬ್ರೇಕ್ಔಟ್ ಆಗುತ್ತೆ. ಟೆಕ್ನಿಕಲಿ ಏನೂ ತಪ್ಪಿಲ್ಲ ಈ ಮೂಮೆಂಟ್ ಬಂದಿದ್ದಕ್ಕೆ. ಆದರೆ ಆ ಮೂಮೆಂಟ್ ಬಂದಿದ್ದು ತುಂಬ ಜೋರಾಗಿ ಬಂತು. ಎಲ್ಲಿ ತನಕ ಬಂತು, ಆಲ್ಮೋಸ್ಟ್ 52,000 ತನಕ ಬಂತು. ಅದನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ 51,500 600 ಈ ಝೋನ್ ಟೆಸ್ಟ್ ಮಾಡೋಕ್ಕಿರಲಿಲ್ಲ ಅಂದರೆ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗೆಟ್ ದ ರಿಸಲ್ಟ್ಸ್. ಖಂಡಿತ ಅಷ್ಟು ದೊಡ್ಡ ಮೂಮೆಂಟ್ ಬರುತ್ತೆ. ಈ ಪ್ಯಾಟರ್ನ್ ಏನು ಹೇಳುತ್ತೆ ಅಂದರೆ ಇಲ್ಲಿ ಎಷ್ಟು ದೊಡ್ಡ ಇರುತ್ತೋ ಅಷ್ಟು ದೊಡ್ಡ ಮೂಮೆಂಟ್ ಬರಬೇಕು ಅಂತ. ಅಂದರೆ 50,000 50,600 51,200 ಅಂದರೆ 800 ಪಾಯಿಂಟ್. ಆ ರೀತಿ ಲೆಕ್ಕ ಹಾಕೋದಾದರೆ 51,200 800 ಪಾಯಿಂಟ್ ಅಂದರೆ ಥಿಯರಿಟಿಕಲಿ ಅದು ಕೂಡ ಕೂತ್ಕೊತಾ ಇದೆ. ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇದು ಆಲ್ಗೋ ಟ್ರೇಡಿಂಗ್ ಮಾಡಿರ್ಬೋದು, ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿರ್ಬೋದು, ಏನು ಬೇಕಾದರೂ ಮಾಡಿರ್ಬೋದು ಅಂತ ಇರ್ಬೋದು ಥಿಯರಿ. ಬಟ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗೋಣ. ಮಾರ್ಕೆಟು ಒಂದು ವಾರದಿಂದ ಏನೂ ಕೊಟ್ಟಿಲ್ಲ, ಮೂಮೆಂಟು ಒಂದೇ ಝೋನಲ್ಲಿ ನಿಂತಿದೆ. ಸೊ ಒಂದು ಅಪ್ ಮೂಮೆಂಟ್ ಬರೋದಿದೆ ಅಂತ ನಮಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಹಾಗಿದ್ದಾಗ ಮತ್ತೆ ಆಲ್ ಟೈಮ್ ಹೈ ಹತ್ರನೇ ಇದೆ, ಒಂದು ಆಲ್ ಟೈಮ್ ಹೈ ಕೂಡ ಮಾಡೋಕ್ಕಿದೆ. ಯಾಕೆಂದರೆ ನಿಫ್ಟಿ ಅದನ್ನು ಪ್ರೂವ್ ಮಾಡಿಬಿಟ್ಟಿದೆ, ಬ್ಯಾಂಕ್ ನಿಫ್ಟಿ ಅದನ್ನು ಮಾಡಿಲ್ಲ. ಈ ರೀತಿ ಇದ್ದಾಗ ನಾವು ಕಮ್ಮಿ ಪೊಸಿಷನ್ ಇಟ್ಕೊಂಡು ಅಂದರೆ ನಾವು ಹತ್ತಿರದಲ್ಲಿ ಇಟ್ಕೊಂಡ್ಬಿಟ್ಟು ಮಾರ್ಕೆಟಿಗೆ ನಾವು ಬ್ಲೇಮ್ ಮಾಡಿದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ, ಇದನ್ನು ನೀವು ಯೋಚನೆ ಮಾಡಬೇಕು. ಮಾರ್ಕೆಟ್ನಲ್ಲಿ ಗ್ಲಿಚ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಾಲಟಿಲಿಟಿ ತರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಂತಹ ದಿನಗಳಲ್ಲಿ ನಾವು ಆ ರೀತಿ ಎಡವಟ್ ಮಾಡ್ಕೊಂಡಿದ್ರೆ ಅದು ನಮ್ಮದೇ ತಪ್ಪಾಗಿರುತ್ತೆ. ಯಾಕೆಂದರೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಅಲ್ವಾ, ಮಾರ್ಕೆಟ್ ಒಂದು ವಾರ ನಿಂತಿದೆ ಅಂತಂದರೆ ಆ ಎಕ್ಸ್ಪೈರಿ ವಾಲಟೈಲಾಗಿ ಬರುತ್ತೆ ಅಂತ ಎಷ್ಟು ಸಲ ಮಾತಾಡ್ಕೊಂಡಿರ್ತೀವಿ. ಆ ರೀತಿ ಇದ್ದಾಗ ಹತ್ತಿರದಲ್ಲಿ ಇದ್ದೀರಾ ಅಂತಂದರೆ ಯಾರು ತಪ್ಪಾಗುತ್ತೆ. ಜೊತೆಗೆ ಆಯಿತು ಹತ್ತಿರದಲ್ಲಿ ಇದ್ದೀರಿ ಅಂತಂದ್ರೂ ಅಷ್ಟು ನಿಮ್ಮ ಹತ್ರ ಏನು ಮಾರ್ಜಿನ್ ಇದೆಯೋ ಅಷ್ಟನ್ನು ನೀವು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಕೂತಿದ್ರಿ ಅಂತಂದರೆ ನಿಮ್ಮ ಮೇಲ್ಗಡೆ ಹೋದ್ರೂ ನಿಮಗೆ ಫೈರ್ ಫೈಟಿಂಗ್ ಮಾಡೋಕ್ಕೂ ಕೂಡ ಚಾನ್ಸ್ ಸಿಗೋದಿಲ್ಲ. ಸೊ ಈ ರೀತಿ ಇದ್ದಾಗ ನಾವೇ ಮಾಡ್ಕೊಳ್ಳೋ ಅಪರಾಧನ ಯಾರು ಕೂಡ ಅದನ್ನ ತಪ್ಪಿಸೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಮಾರ್ಕೆಟ್ನ ಮೂವ್ಮೆಂಟ್ ಮಾಡಬೇಕು. ಇವತ್ತು ಖಂಡಿತ ವಾಲಟೈಲ್ ಆಗಿದೆ, ಬೇಜಾರಾಗುತ್ತೆ. ಈ ರೀತಿ ಇಷ್ಟು ಮೇಲ್ಗಡೆ ತೊಗೊಂಡೋಗಿ ಬರೋದೆಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡಿಸಿ ವಾಪಸ್ ನೋಡಿ 51,500 ಲೆವೆಲ್ಗಡೆ ಕೆಳಗಡೆ ಬಂದು ಕ್ಲೋಸಿಂಗ್ ಮಾಡಿಸಿದ್ರು. ಯಾರಾದರೂ 51,500 ಅದ್ರ ಮೇಲ್ಗಡೆ ಸೆಲ್ಲಿಂಗ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮೀ. ನಾನು 51,600 ಇವತ್ತು. ಬಟ್ ನಾನು ಏನು ಮಾಡಿದೆ, ಫುಲ್ ಮಾರ್ಜಿನ್ ಕೊಟ್ಟಿರಲಿಲ್ಲ. ಒಂದು ಸ್ವಲ್ಪ ಫೈರ್ ಫೈಟಿಂಗ್ ಮಾಡೋಕ್ಕೆ ಆಪ್ಷನ್ ಇತ್ತು. ಮೇಲ್ಗಡೆ ಹೋದಾಗ ಅದಕ್ಕಿಂತ ಮೇಲ್ಗಡೆ ಲೆವೆಲ್ನ ನಾವೇನು ಮಾಡಬೇಕು, ಸೆಲ್ಲಿಂಗ್ ಮಾಡಬೇಕು. ಆವಾಗ ನಮಗೆ ಅಲ್ಲಿಗೆ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಕೊನೆಗೆ ನಮ್ಮ ಕಡೆನೇ ಫೇವರ್ ಆಯಿತು, ಮಾರ್ಕೆಟು ಅನುಕೂಲ ಆಯಿತು. ಇಲ್ಲ ಅಂತಂದರೆ ಲಾಸ್ ತಗೋಬೇಕಾಗಿತ್ತು. ಬಟ್ ಅಂಥ ದೊಡ್ಡ ಲಾಸ್ ಆಗಿರ್ತಿರಲಿಲ್ಲ. ಯಾಕೆ ಅಂತಂದರೆ 1:2 ನಾವು ಆಪ್ಷನ್ ಏನು ಮಾಡ್ತಿರೋ, ಏನು ಸೆಲ್ ಮಾಡಿರ್ತಿರೋ ಅದಕ್ಕೆ ಹೆಡ್ಜಿಂಗ್ನ ತೊಗೊಳ್ಲೇಬೇಕು. ಹೆಡ್ಜಿಂಗ್ ಬಗ್ಗೆನೂ ಮಾತಾಡ್ತೀನಿ ಇವತ್ತು. ಉದಾಹರಣೆಗೆ ಹೇಳ್ತೀನಿ ನೋಡಿ, ಇವಾಗ ಯಾವ ರೀತಿ ಸಿಚುವೇಶನ್ ಆಗಿದೆ ಅಂತಂದರೆ
ಹಿಂದೆಲ್ಲ ನೀವು ಸ್ಟ್ರಾಂಗಲ್ ಮಾಡಿಟ್ರಿ ತುಂಬ ಔಟ್ ಆಫ್ ದ ಮನಿದು ಅಂತಂದರೆ ಯಾವುದೇ ರೀತಿ ಬರೀತಾರೆ. ಇವತ್ತು ನೀವು ಟು ಬಿ ಆನೆಸ್ಟ್ ನೋಡೋದಾದರೆ ಈ ಮಾರ್ಕೆಟಲ್ಲಿ ಇಷ್ಟು ದೊಡ್ಡದಾಗಿ ಇಲ್ಲಿ ಮೇಲ್ಗಡೆ ಓಪನಿಂಗ್ ಆಗಿ ಈ ಥರ ಸೆಲ್ಲಿಂಗ್ ಬಂತಲ್ಲ, ಕೆಳಗಡೆದು ಪ್ರೀಮಿಯಮ್ಗಳು ತುಂಬ ಜೋರಾಗಿ ನಡೀತಾ ಇತ್ತು ಪಿ ಇದು. ಬಟ್ ಸಿ ಪ್ರೀಮಿಯಮ್ಗಳು ಅಂದರೆ ಕೆಳಗಡೆದು ನಾನು ಹೇಳ್ತಾ ಇದ್ದೀನಿ 50,300 ನಾನು 50-60 ರೂಪಾಯಿ ನಡೀತಾ ಇತ್ತು ಆರಾಮಾಗಿ 50,300 ಪ್ರೀಮಿಯಮ್ಗಳು, ಓಕೆನಾ, ಇಲ್ಲಿದ್ರು. ಆದರೆ ಇಷ್ಟು ಮೇಲ್ಗಡೆದನ್ನು ಯಾರು ಎಕ್ಸ್ಪೆಕ್ಟ್, ಯಾಕಂದರೆ ಇಲ್ಲಿಗೆ ಬಂದು ಈ ಥರ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಅಲ್ಲಿ ಪ್ರೀಮಿಯಮ್ಗಳು ತುಂಬ ಚಿಪ್ಪಾಗಿತ್ತು, ಅಂದರೆ 17 ರೂಪಾಯಿ 18 ರೂಪಾಯಿ ನಡೀತಾ ಇತ್ತು ನಿಮಗೆ 50,600 ಪ್ರೀಮಿಯಮ್. ಕೊನೆಗೆ ಎಲ್ಲಿಗೆ ಹೋಯಿತು 300-400 ರೂಪಾಯಿ ತನಕನೂ ಆ ಪ್ರೀಮಿಯಮ್ ಮೇಲ್ಗಡೆ ಹೋಗ್ತಾ ಸಿಕ್ತು. ಕೊನೆಗೆ ಎಲ್ಲಿ 0 ಆಯಿತು, 0ಗೆ ಮುಗಿದೋಯ್ತು ನೋಡಿ. ಇಂಥ ಒಂದು ವಾಲಿಟಿಲಿಟಿ ಅಂದರೆ 10 ರೂಪಾಯಿ 15 ರೂಪಾಯಿ ಇದ್ದಿದ್ದು 300-400 ರೂಪಾಯಿ ಆಗುತ್ತೆ ಅಂತಂದರೆ 20 ಟೈಮ್ಸ್ ಅಲ್ವಾ ಅದು. ಸೊ ಅಷ್ಟು ದೊಡ್ಡ ವಾಲಿಟಿಲಿಟಿ ಆಗಿ ವಾಪಸ್ ಅದು ಬಂದು 0 ಆಗುತ್ತೆ ಅಂತಂದರೆ ಖಂಡಿತ ಇಲ್ಲಿ ಪ್ರಾಪರ್ ಆಗಿರೋಂಥ ಸ್ಟ್ರಾಟಜಿನ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿದ್ದು ಬ್ಯಾಂಕ್ ನಿಫ್ಟಿ ದರ್ಶನ ತೋರಿಸಿದೆ ಅಂತ. ಯಾಕೆ ನಾವು ಒಂದು ಉದಾಹರಣೆಗೆ ಇವತ್ತು ವಿಡಿಯೋ ದೊಡ್ಡದಾದ್ರೂ ಪರವಾಗಿಲ್ಲ, ಮೋರ್ಲಿ ಟ್ರೇಡಿಂಗ್ ಫೋಕಸ್ ಮಾತಾಡ್ತಾ ಹೋಗೋಣಂತೆ. ಸೊ ಉದಾಹರಣೆಗೆ ನಾಳೆ ಇವಾಗ ನಿಫ್ಟಿ ಎಕ್ಸ್ಪೈರಿ ನೋಡಿ, ಮತ್ತೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂತ ಈ ರೀತಿ ಮಾಡಬೇಕು ಅಂತಲ್ಲ, ಬಟ್ ಸಿಂಪಲ್ ಆಗಿ ನೀವು OI ನೋಡೋದಾದರೆ ನಾಳೆ 23,500 55 ಲಕ್ಷ, 23,500 ಪಿನಲ್ಲೂ 55 ಲಕ್ಷ, ಅಂದರೆ ಸಪೋರ್ಟು 56 ಲಕ್ಷ, ನಮಗೆ ರೆಸಿಸ್ಟೆನ್ಸು 55 ಲಕ್ಷ ಅಂತಿದೆ. 55 ಲಕ್ಷ ಅಷ್ಟು ಜನ ಕೂತ್ಕೊಂಡಿದ್ದಾರೆ ಅಲ್ಲಿ ಅಲ್ವಾ. ಸೊ ನೀವೇನು ಮಾಡ್ತೀರಾ, ಒಂದು 300 ಪಾಯಿಂಟ್ ದೂರದ್ದು ಹೋಗ್ತೀರಾ ಅಂತ ಅನ್ಕೋಣ, ಅಂದರೆ 23,800 ನೀವೇನು ಮಾಡ್ತೀರಾ, ಸೆಲ್ಲಿಂಗ್ ಮಾಡ್ತೀರಾ. ಈಸಿ ಆಗಲಿ ಅನ್ನೋಕ್ಕೋಸ್ಕರ ಒಂದೇ ಲಾಟನ್ನು ತೋರಿಸ್ತಾ ಇದ್ದೀನಿ. ಸೊ ಒಂದು ಲಾಟನ್ನು ತೊಗೊಂಡಿದ್ದೀರಾ ಅಂತ ಅನ್ಕೋಣ. ಅದೇ ರೀತಿ ಕೆಳಗಡೆ ನೀವೇನು ಮಾಡ್ತೀರಾ, 23,200 ಸಪೋರ್ಟ್ ಇದೆ ಅಂತ ಮಾತಾಡಿರ್ತೀವಿ. ಸೊ ಚಾರ್ಟ್ಸಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. 23,200, 23,300, 23,300 ಬೇಸು, ಅದಕ್ಕಿಂತ ಕೆಳಗಡೆ ಅಂದರೆ 23,200, 23,200 ನೀವು ನಾಳೆ ಸೆಲ್ಲಿಂಗ್ ಮಾಡ್ತೀರಾ ಅಂತ ಅನ್ಕೊಂಡು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಮತ್ತೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು. 23,200 ಪಿನ ಸೆಲ್ ಮಾಡ್ತೀರಾ. ಅದೇ ರೀತಿಗೆ 23,800 ಸಿನ ಸೆಲ್ ಮಾಡಿದ್ದೀರಾ. 300 ಪಾಯಿಂಟ್ ಕೆಳಗಡೆ ಮಾಡಿದ್ದೀರಾ. ಅಂದರೆ ನಿಮ್ಮ ರೇಂಜ್ ಆಯಿತು ನಾಳೆ ಏನಾಯಿತು, 23,187ರಿಂದ 23,813 ಈ ರೇಂಜಲ್ಲೇ ನಾಳೆ ಮುಗೀತು ಅಂತಂದರೆ ನಿಮಗೆ ಒಂದು ಲಾಟಿಗೆ 324 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಒಂದು ಲಾಟಿಗೆ 25 ಕ್ವಾಂಟಿಟಿ ಅಂತ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಸೊ ವಿತೌಟ್ ಹೆಡ್ಜ್ ಮಾಡೋಕೆ ಹೋದರೆ ನೋಡಿ ನಿಮಗೆ 70,000 ರೂಪಾಯಿ ಫಂಡ್ ಬೇಕಾಗುತ್ತೆ. ಇದನ್ನು ನೀವೇನು ಮಾಡಿ ಒಂದು 200 ಪಾಯಿಂಟ್ಸ್ ಮೇಲ್ಗಡೆದು, ಅಫ್ಕೋರ್ಸ್ ನಿಮಗೆ ಇವಾಗ LTP ನೋಡೋದಾದರೆ ನಾಳೆದು ಎಲ್ಲಿ ನಡೀತಾ ಇದೆ, 6 ರೂಪಾಯಿ 20 ಪೈಸೆ ನಡೀತಾ ಇದೆ. ಸಿ ಸೈಡ್ 6 ರೂಪಾಯಿ ಸಿಗುತ್ತೆ ಒಂದು ಲಾಟಿಗೆ. ಕೆಳಗಡೆ ಎಷ್ಟು ಸಿಗ್ತಾ ಇದೆ, ಅಲ್ಲೂ ಕೂಡ 6 ರೂಪಾಯಿ ಇದೆ. ಸೊ 6 ರೂಪಾಯಿ 75 ಪೈಸೆ, 6 ರೂಪಾಯಿ 20 ಪೈಸೆ, ಎರಡು ಹೆಚ್ಚು ಕಮ್ಮಿ ಎರಡು ಸೇರಿ ನಿಮಗೆ 12-13 ರೂಪಾಯಿ ಸಿಗ್ತಾ ಇದೆ ಒಂದು ಲಾಟಿಗೆ. 12-13 ರೂಪಾಯಿ ಇಂಟು 25 ಅಂತಂದರೆ ಸರಿ ಸುಮಾರು ನಿಮಗೆ 324 ರೂಪಾಯಿ. ಅದು ನಿಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿದೆ, ಕರೆಕ್ಟಾ. ಸೊ ಈಗ ನೀವೇನು ಮಾಡ್ತೀರಾ, ಇಲ್ಲಿ 1 ರೂಪಾಯಿ 40 ಪೈಸೆಗೆ ನಡೀತಾ ಇದೆ ನೋಡಿ, ರೌಂಡ್ ಲೆವೆಲ್ 1 ರೂಪಾಯಿ 40 ಪೈಸೆಗೆ ನಡೀತಾ ಇದೆ. ಇದ್ರದ್ದು ನೀವು ಒಂದು ಬೈ ಮಾಡಿದ್ರಿ ಅಂತಂದರೆ ಈಗ ನೀವು ಹೆಡ್ಜಿಂಗ್ ಮಾಡ್ಕೊಂಡ್ರಿ. ಯಾವ ಸೈಡಿಗೆ, ಕಾಲ್ ಸೈಡಿಗೆ ಹೆಡ್ಜಿಂಗ್ ಮಾಡ್ಕೊಂಡ್ರಿ. ಅಕಸ್ಮಾತ್ ನಾಳೆ ಏನಾದರೂ ಮಾರ್ಕೆಟ್ ತುಂಬ ಮೇಲ್ಗಡೆ ಹೊರಟೋಯ್ತು, 23,800 ದಾಟ್ಕೊಂಡು ಮೇಲ್ಗಡೆ ಹೋಯ್ತು ಅಂತಂದರೆ ನಿಮ್ಮದು ಈ 6 ರೂಪಾಯಿ ಇರೋದು 0 ಕಡೆಗೆ ಬರಲ್ಲ, ಡಿಕೆ ಆಗಲ್ಲ, ಬದಲಿಗೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಜಾಸ್ತಿ ಆಗ್ತಾ ಹೋದಾಗ 24,000 ನೀವೇನು ಹೆಡ್ಸ್ ತೊಗೊಂಡಿರ್ತೀರಾ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಏನು ಮಾಡುತ್ತೆ, ಕಾಪಾಡುತ್ತೆ. ಇದನ್ನೇ ನಾವು ಹೆಡ್ಜಿಂಗ್ ಅಂತ ಕರಿತೀವಿ. ಸೊ ಹೆಡ್ಜಿಂಗು ತುಂಬ ದೂರದ ಇಟ್ಕೊಂಡ್ರೆ ನಿಮಗೆ ಉಪಯೋಗ ಆಗೋದಿಲ್ಲ, ತುಂಬ ದೂರದ ಇಟ್ಕೊಂಡ್ರೆ ಉಪಯೋಗ ಆಗೋದಿಲ್ಲ, ನಿಮಗೆ ಮಾರ್ಜಿನ್ ಕೂಡ ಕಮ್ಮಿ ಆಗೋದಿಲ್ಲ. ನೀವು ಆಲ್ಮೋಸ್ಟ್ ಹತ್ತಿರದ ಇರಬೇಕು, ಒಂದಿಷ್ಟು ಪ್ರಾಫಿಟ್ ಬಿಟ್ಕೊಡೋ ಥರ ಇರಬೇಕು. ಅಂದರೆ ಯಾವ ರೀತಿ ಹೇಳ್ತೀನಿ ಅಂದರೆ 6 ರೂಪಾಯಿ 20 ಪೈಸೆಲಿ 1 ರೂಪಾಯಿ 40 ಪೈಸೆ ಅಂದರೆ ಸರಿ ಸುಮಾರು ಒಂದು 20% ಒಂದು ಸೈಡ್ ಬಿಟ್ಟರಿ ಅಂತಂದರೆ ನಿಮಗೆ ರಿಸ್ಕ್ ಫ್ರೀ ಆಗುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈಗಲೂ ಕೂಡ ಮ್ಯಾಕ್ಸ್ ಲಾಸ್ ಅನ್ಲಿಮಿಟೆಡ್ ಅಂತ ತೋರಿಸ್ತಾ ಇದೆ, ಯಾಕಂದರೆ ನಾವು ಒಂದು ಸೈಡ್ ಹೆಡ್ಜಿಂಗ್ ಮಾಡಿದ್ದೀವಿ. ಇನ್ನೊಂದು ಸೈಡ್ ಅದೇ ರೀತಿ ನೀವೇನು ಮಾಡಿರ್ತಾರೆ, 23,200 ಪಿ ಸೆಲ್ ಮಾಡಿದ್ದಾರೆ. ಅಂದರೆ ಅರ್ಥ ಏನು, 23,200 ಮೇಲ್ಗಡೆನೇ ಇರುತ್ತೆ ಅಂತ ಅರ್ಥ. ಯಾವತ್ತು ಸೆಲ್ಲಿಂಗ್ ಮಾಡ್ತೀವಿ ಅಂತಂದರೆ ಅದ್ರ ಮೇಲ್ಗಡೆನೇ ಇರುತ್ತೆ ಅಥವಾ ಅದ್ರ ಕೆಳಗಡೆನೇ ಇರುತ್ತೆ. ಕಾಲ್ ಸೆಲ್ಲಿಂಗ್ ಮಾಡಿದ್ದೀರಾ ಅಂತಂದರೆ ಅದರ ಕೆಳಗಡೆ ಇರುತ್ತೆ ಅಂತ ಅರ್ಥ. ಕೆಳಗಡೆ ಹೋಗ್ಬಿಡುತ್ತೆ ಅಂತಲ್ಲ, ಒಟ್ನಲ್ಲಿ ಅದಕ್ಕಿಂತ ಮೇಲಂತೂ ಹೋಗಲ್ಲ ಅಂತ. ಅದೇ ರೀತಿ ಪುಟ್ ಸೆಲ್ ಮಾಡಿದ್ದೀರಾ ಅಂತಂದರೆ ಅದಕ್ಕಿಂತ ಕೆಳಗಂತೂ ಹೋಗಲ್ಲ, ಅದ್ರ ಮೇಲಿರುತ್ತೆ ಅಂತ. ಬಟ್ ನೀವು ಬೈ ಮಾಡ್ತೀರಾ ಅಂದರೆ ಏನರ್ಥ, ಅದಕ್ಕಿಂತ ಮೇಲ್ ಹೋಗೇ ಹೋಗುತ್ತೆ ಅಥವಾ ಅದಕ್ಕಿಂತ ಕೆಳಗಡೆ ಹೋಗೇ ಹೋಗುತ್ತೆ ಅಂತ. ಈ ಎರಡನ್ನೂ ಕಂಬೈನ್ ಮಾಡ್ತಂದ್ರಿ ಅಂತಂದರೆ ಐರನ್ ಕಾಂಡರ್ ಅಂತ ಕರಿಬೋದು ನೀವು. ಜೊತೆಗೆ ಹೆಡ್ಜಿಂಗ್ ಆಗ್ತಾ ಹೋಗುತ್ತೆ, ಆ ಸ್ಟ್ರಾಂಗಲ್ಲಿಗೆ ಒಂದು ಹೆಡ್ಜ್ ಆಗ್ತಾ ಹೋಗುತ್ತೆ. ಈಗ 23,200ಕ್ಕೆ ಮೇಲ್ಗಡೆ ರೌಂಡ್ ಲೆವೆಲ್ ನೋಡಿ, ಅಲ್ಲಿ ನೋಡಿ 1 ರೂಪಾಯಿ 75 ಪೈಸೆ ನಡೀತಾ ಇದೆ. ಅಂದರೆ 6 ರೂಪಾಯಿ 75 ಪೈಸೆಲಿ 1 ರೂಪಾಯಿ 75 ಪೈಸೆ ಕೊಡಕ್ಕೆ ರೆಡಿ ಇದ್ದರೆ ಅಲ್ಲಿ ನೀವು ಬೈ ಮಾಡ್ತೀರಾ ಅಂತ ಅನ್ಕೊಂಡು. ಅಲ್ಲಿ ನೋಡಿ, ಇಲ್ಲಿ ನಿಮಗೆ 5 ರೂಪಾಯಿ ಸಿಕ್ತು, ಇಲ್ಲಿ ಕೆಳಗಡೆ ನಿಮಗೆ 6 ರೂಪಾಯಿ 20 ಪೈಸೆಲಿ ಅಂದರೆ ಇಲ್ಲೂ ಒಂದು ಸರಿ ಸುಮಾರು 5 ರೂಪಾಯಿ 10 ರೂಪಾಯಿ ಸಿಗ್ತಾ ಹೋಯ್ತು. ನಿಮ್ಗೆ ಏನಾಗ್ತಾ ಹೋಯ್ತು, ಇವಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ 245 ಆಗೋಯ್ತು. ಮೊದಲೆಷ್ಟಿತ್ತು, 300 ಚಿಲ್ಲರೆ ಇತ್ತು. ನೀವೇನು ಜಾಸ್ತಿ ಬಿಟ್ಕೊಡ್ತಾ ಇಲ್ಲ, 245 ರೂಪಾಯಿ ಬಂತು ಒಂದು ಲಾಟಿಗೆ, ಕರೆಕ್ಟ್. ಆದರೆ ಮ್ಯಾಕ್ಸ್ ಲಾಸ್ ನೋಡಿ, ಮೊದಲು ಅನ್ಲಿಮಿಟೆಡ್ ಇತ್ತು, ಮ್ಯಾಕ್ಸ್ ಲಾಸ್ ಅನ್ಲಿಮಿಟೆಡ್ ಇತ್ತು, ಈಗ 4,755 ಬಂತು. ಅಂದರೆ ಮಾರ್ಕೆಟಲ್ಲಿ ಏನೇ ಆಗಲಿ ನಿಮಗೆ ಮ್ಯಾಕ್ಸ್ ಲಾಸ್ ಅನ್ನೋದು ನಿಮಗೆ 4,755 ಆಗುತ್ತೆ. ಯಾಕೆಂತಂದರೆ ಹೆಡ್ಜ್ ಮಾಡಿದ್ದೀರಾ. ಸೊ ಇದೇ ಹೆಡ್ಜಿಂಗ್ನ ಇಂಪಾರ್ಟೆನ್ಸ್ ಆಗ್ತಾ ಹೋಗುವಂಥದ್ದು. ಈ ರೀತಿ ಹೆಡ್ಜಿಂಗ್ ಮಾಡಿದ್ರಿ ಅಂತಂದರೆ ನಿಮಗೆ ಸೇವ್ ಆಗುತ್ತೆ. ಅಂದರೆ ನಿಮಗೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ನೋಡಿ 89. ಕೆಲವರಿಗೆ ಏನಿಸ್ತಿರ್ಬೋದು, ರಿಸ್ಟ್ ರಿವಾರ್ಡಲ್ಲಿ 1:19 ಆಯ್ತಲ್ಲ ಸರ್, ಬಂದರೆ ಬರೀ 245 ರೂಪಾಯಿ ಬರುತ್ತೆ, ಹೋದರೆ 4,755 ರೂಪಾಯಿ ಹೋಗುತ್ತಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು. ಬಟ್ ಆ ರೀತಿ ಆಗೋಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಯಾಕಂದರೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ಟು ನಿಮಗೆ
89% ತೋರಿಸ್ತಾ ಇದೆ. ಬಟ್ ಇನ್ ಕೇಸ್ ಆ ರೀತಿ ಆಗದಲ್ಲೇ ಮೇಲ್ಗಡೆ ಹೋಯಿತು ಅಂತಂದರೆ ಅಫ್ಕೋರ್ಸ್ ನಾನು ನೋಡಿ ಒಂದೇ ರೀತಿ ಮಾಡಬೇಕು ಅಂತ ಹೇಳ್ತಿಲ್ಲ, ಬಟ್ ಹೆಡ್ಜಿಂಗ್ ಮಾಡೋದ್ರಿಂದ ನಿಮಗೆ ಪೀಸ್ ಆಫ್ ಮೈಂಡ್ನ ಹೇಳ್ತಾ ಇದ್ದೀನಿ. ಸೊ ಅನ್ಲಿಮಿಟೆಡ್ ಲಾಸ್ಗಿಂತ ಮ್ಯಾಕ್ಸ್ ಲಾಸ್ ತೊಗೊಳ್ಳೋಂಥದ್ದು ಯಾವತ್ತೂ ಕೂಡ ಶ್ರೇಷ್ಠ. ಅದು ಈಸಿ, ಅದು ಅಂದರೆ ಮನಸ್ಸಿಗೆ ನೆಮ್ಮದಿ. ಜೊತೆಗೆ ನಿಮಗೆ ಫಂಡ್ ನೋಡಿ, ನಿಮಗೆ 70,000 ಬದಲು ನಿಮಗೆ ಎಷ್ಟು ಸಾಕಾಗುತ್ತೆ, 28,000 ಅಷ್ಟೇ ಸಾಕಾಗುತ್ತೆ. ಇನ್ ಕೇಸ್ ಆ ಥರ ಆಯಿತು ಮೇಲ್ಗಡೆ ಹೋಯಿತು ಅಂತಂದರೆ ಈ ಸ್ಟ್ರಾಟಜಿ ನಿಮ್ದು ಆಲ್ರೆಡಿ ಹೆಡ್ಜ್ ಆಗಿರುತ್ತೆ. ನೀವೇನು ಮಾಡ್ಬೋದು, ಅವಾಗ ಆ ಹೆಡ್ಜ್ ಆಗಿರೋದು ನಿಮಗೆ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಮೇಲ್ಗಡೆ ಹೊರಟೋಗ್ಬಿಡ್ತು ಅಂತ ಅನ್ಕೊಂಬೋಣ, ನೀವು ಹೆಡ್ಜ್ ಮಾಡಿಟ್ಟಿರ್ತೀರ. ಆ ಕೆಲವರು ಏನು ಮಾಡ್ಬಿಡ್ತಾರೆ ಗೊತ್ತಾ, ಆ ಹೆಡ್ಜ್ ಮಾಡಿರೋದನ್ನ ಇಲ್ಲಿಂದ ಮೇಲ್ಗಡೆ ಅಂತೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಸೆಲ್ಲಿಂಗ್ ಮೇಲೆ ಭರವಸೆ ಇಟ್ಕೊಂಡು ಆ ಹೆಡ್ಜಿಂದು ಒಂದು ₹1.40 ಇರೋದು ಒಂದು ₹3 ₹4 ಆಗಿರುತ್ತೆ, ಅದನ್ನ ನೀವು ಸೆಲ್ ಮಾಡಿಬಿಡ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ನೀವು ಅನ್ಕೊಳ್ಳೋದಕ್ಕಿಂತ ಮೇಲ್ಗಡೆ ಹೋಗ್ತೀರಿ ಅಂತಂದರೆ ಆ ಹೆಡ್ಜಿಂಗ್ ಪೊಸಿಷನ್ ಏನು ತೊಗೊಂಡಿರ್ತೀರೋ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಫೈಟಿಂಗ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಆ ಲೆವೆಲ್ಗಿಂತ ಮೇಲ್ಗಡೆ ಲೆವೆಲ್ನ ನೀವು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ ಅಂದರೆ ಸೆಲ್ ಮಾಡೋದ್ರ ಬಗ್ಗೆ ಯೂಸ್ ಮಾಡ್ಬೋದು. ಬಟ್ ಹೆಡ್ಜಿಂಗ್ ತೊಗೊಂಡಿರೋದನ್ನ ಮುಟ್ಟಕ್ಕೆ ಹೋಗಬಾರ್ದು. ಯಾಕೆಂತಂದರೆ ನೀವು ಅನ್ಕೊಂಡಂಗೆ ಆಗಲೇ ಇಲ್ಲ ಮೇಲ್ಗಡೆನೇ ಹೊರಟೋಯ್ತು ಅಂತಂದರೆ ಇದು ಆಲ್ರೆಡಿ ನಿಮ್ಮದು ಡಿ ಕೆ ಆಗೋದ್ರ ಬದಲು ಆಲ್ರೆಡಿ ಚೆನ್ನಾಗಿ ತಿಂತಾ ಇರುತ್ತೆ. ಅಟ್ಲೀಸ್ಟ್ ನೀವು ಹೆಡ್ಸ್ ತೊಗೊಂಡಿದ್ದಾರು ನಿಮ್ಮ ಸ್ವಲ್ಪ ಕುಷನ್ ಕೊಡ್ತಾ ಇತ್ತು, ನೀವು ಅದನ್ನು ಕೂಡ ಮಾರ್ಕೊಂಡು ಕೂತ್ಕೊಂಡ್ಬಿಟ್ರಿ ಅಂತಂದರೆ ಆಗ ಯಾರು ಕೂಡ ತಡೆಯೋಕ್ಕಾಗೋದಿಲ್ಲ. ಇದೆಲ್ಲ ಬೈ ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗುತ್ತೆ. ಬಟ್ ಹೆಡ್ಜಿಂಗ್ ಮಾಡೋದಿಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ. ನೋಡಿ, ಇಂಥ ದಿನಗಳನ್ನು ನಾವು ಟ್ರ್ಯಾಕ್ ಮಾಡಬೇಕು. ಬೇಕಾದ್ರೆ ಬರ್ದಿಡೋಣಂತೆ, ನಾನು ಟ್ರ್ಯಾಕ್ ಮಾಡ್ತೀನಿ ಇವತ್ತಿನ ದಿನದಿಂದ. ಅದನ್ನ ಮಾತಾಡ್ತಾ ಹೋಗೋಣಂತೆ. ಯಾವಾಗ ಮಾರ್ಕೆಟಲ್ಲಿ ಈ ರೀತಿ ಸಡನ್ ವಾಲಟಿಲಿಟಿ ಬಂದಿತ್ತು, ಆವಾಗ ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ಸಿಚುವೇಷನ್ ಇತ್ತಾ, ಇಲ್ದಲೇ ಇರೋದು ಈ ಥರ ಇತ್ತಾ, ಇದ್ದಿದ್ರೆ ಯಾರು ಮಾಡ್ಬೋದಿತ್ತು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಎಕ್ಸ್ಪೆಕ್ಟ್ ಮಾಡೋ ಥರ ಸಿಚುವೇಷನ್ ಇತ್ತು. ಯಾಕಂದರೆ ಬ್ಯಾಂಕ್ ನಿಫ್ಟಿ ಒಂದು ವಾರದಿಂದ ಮೂವ್ಮೆಂಟ್ ಆಗಿಲ್ಲ. ದೊಡ್ಡ ಮೂವ್, ಬಿಗ್ ಮೂವ್, ಅಪ್ ಸೈಡಲ್ಲಿ ಬರುತ್ತೆ, ಎಲ್ಲ ಕಟ್ಟಿಟ್ಟ ಬುತ್ತಿ ಇವತ್ತು, ಕರೆಕ್ಟಾ? ಸೊ ಅಪ್ ಸೈಡೇ ಬಂದಿದೆ. ಏನು ಇದರಲ್ಲಿ ಏನು ಬೇರೆ ಥರದ್ದಿಲ್ಲ. ಇವತ್ತು ಯಾರಾದರೂ 50,500, 50,700 ಅಥವಾ 51,000 ನೀವು ತೊಗೊಂಡು ಕೂತ್ಬಿಟ್ಟಿದ್ರು ಮಾರ್ಕೆಟ್ ಕೊನೆ ತನಕ ನೋಡ್ಕೊಂಡು ಕೂತ್ರೆ ನೀವು ಒಳ್ಳೆ ಪ್ರಾಫಿಟಲ್ಲೇ ಎಂಡ್ ಆಗಿರ್ತಿದ್ರೆ. ಇವತ್ತು ಏನು ಮಾಡಬೇಕು, ಇವತ್ತು ಟಿಪಿಕಲ್ ಆಪ್ಷನ್ ಬೈಯರ್ಸ್ ಡೇ ಪ್ರಿಪೇರ್ ಆಗಿರಬೇಕಿತ್ತು. ಯಾಕೆಂದರೆ ಒಂದು ವಾರದಿಂದ ಮಾರ್ಕೆಟ್ ಹೋದ ಎಕ್ಸ್ಪೈರಿನಲ್ಲಿ ಏನು ಮೂವ್ಮೆಂಟ್ ಕೊಟ್ಟಿಲ್ಲ. ಈ ಎಕ್ಸ್ಪೈರಿ ಖಂಡಿತ ಮೂವ್ಮೆಂಟ್ ಕೊಡುತ್ತೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ, ಮೋರೋವರ್ ನೆನ್ನೆ ಹಿಂಟ್ ಕೊಟ್ಟಿದೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಮಾಡಿದ್ದೀನಿ ಅಂತ. ಇಷ್ಟು ಹಿಂಟ್ ಕೊಟ್ಟು ಹೋದಾಗ ನಾವು 10ರ ಝೋನಲ್ಲಿ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡಿಕೊಂಡು ಲಾಸ್ ಆಯಿತು ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ. ಇವತ್ತಿನ ದಿನ ಇದು ಒಂದು ಖಂಡಿತವಾಗ್ಲೂ ಇದು ಫಾಲ್ಸ್ ಪಾಸಿಟಿವ್ ಸಿನಾರಿಯೋ ಆಗುತ್ತೆ. ಇವತ್ತು ವಾಲಟಿಲಿಟಿ ಏನು ಬೇಕಾದ್ರೂ ಆಗಿರ್ಬೋದು, ಮೇಲ್ಗಡೆ ಕೆಳಗಡೆ ಆಯಿತು ಅಂತ. ಆದರೆ ಎಕ್ಸ್ಪೆಕ್ಟ್ ಮಾಡೋ ಥರ ಇತ್ತು ಅಂದರೆ ಖಂಡಿತ ಎಕ್ಸ್ಪೆಕ್ಟ್ ಮಾಡೋ ಥರ ಇತ್ತು. ಎಲ್ಲ ಟೆಕ್ನಿಕಲ್ ಪ್ಯಾಟರ್ನ್ಸ್ ಕೂಡ ಆ ರೀತಿ ಆಗ್ತಾ ಇತ್ತು. ಇದೆಲ್ಲ ದಿನ ಹಿಂಗೆ ಬರುತ್ತೆ ಅಂತ ಹೇಳ್ತಿಲ್ಲ ನೋಡಿ. ಏಕೆಂದರೆ ಮಾರ್ಕೆಟ್ ಅಂತ ನಾವು ಅಂದ್ರೂ ಮಾರ್ಕೆಟನ್ನು ಆಡಿಸೋರು ಜಾಸ್ತಿ ದುಡ್ಡಿರೋ ಜನನೇ ಅಲ್ವಾ. ಸೊ ಅವರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಎಲ್ಲ ದಿನ ವಾಲಟಿಲಿಟಿ ತರ್ಸೋಕ್ಕಾಗೋದಿಲ್ಲ. ಬಟ್ ಎವ್ರಿ ಡೇ ಎಕ್ಸ್ಪೈರಿ ಅಂತ ಆದಾಗಿಂದ ಆಗಿರುವಂತಹ ಒಂದು ವಿಪರ್ಯಾಸದ ಸ್ಥಿತಿ ಇದು. ಏನೂ ಮಾಡೋಕ್ಕಾಗೋದಿಲ್ಲ. ಮೊದಲು ಒಂದೇ ದಿನದಲ್ಲಿ ಇಂಟ್ರಾಡೇನಲ್ಲಿ ಇಷ್ಟೊಂದು ವಾಲಟಿಲಿಟಿ ಬರ್ತಾಯಿತ್ತು. ಯಾವುದೋ ಒಂದು ಬಜೆಟ್ ಡೇ, ಯಾವುದೋ ಒಂದು ಇವೆಂಟ್ ಡೇ, ಈ ರೀತಿ ಆದರೆ ಇಷ್ಟಿಷ್ಟು ದೊಡ್ಡ ಮೂಮೆಂಟ್ಗಳು ಬರ್ತಾಯಿತ್ತು. ಇವತ್ತು ಓವರ್ ಆಲ್ ರೇಂಜ್ ನೋಡಿ, ಸ್ವಲ್ಪ 51,941 ಕೆಳಗಡೆ ಶುರುವಾಗಿದ್ದಲ್ಲಿ 50,443, ಅಂದರೆ ಆಲ್ಮೋಸ್ಟ್ 1,500 ಪಾಯಿಂಟ್ಗಳ ಮೂಮೆಂಟು ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ. ಆ ರೀತಿ ಕೊಡಲ್ವಾ ಅಂದರೆ ಕೊಡುತ್ತೆ ಬ್ಯಾಂಕ್ ನಿಫ್ಟಿ, ಆದರೆ ರೆಗ್ಯುಲರ್ ಡೇಸಲ್ಲಿ ನೋಡಿ ನಿಮಗೆ ಸೊ ಇರುತ್ತೆ. ಅಂದರೆ ಏನರ್ಥ ಅಂದರೆ ಯಾವುದೋ ಒಂದನ್ನು ನಾವು ನೆಚ್ಕೊಂಡು ಕೂರೋಕ್ಕಾಗಲ್ಲ. ಬರೀ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ ಅಂತ ಆಗಲ್ಲ, ಆಪ್ಷನ್ ಬೈಯಿಂಗ್ ಮಾಡ್ತೀನಿ ಆಗಲ್ಲ. ಆ ಡೇನ ಹುಡುಕ್ಬೇಕು ಹೋಗಬೇಕು ನೋಡಿ. ಆ ಡೇನ ಹುಡುಕಕ್ಕೆ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಕೆಲವೊಂದ್ಸಲ ಈ ಥರ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಇವತ್ತು ಇದೇ ಝೋನಲ್ಲಿ ಓಪನ್ ಆಗಿತ್ತು ಅಂತಂದರೆ ಕ್ಲಿಯರ್ ಕಟ್ ಇವತ್ತು ಆಪ್ಷನ್ ಬೈಯಿಂಗ್ ಟ್ರೇಡ್ ಮಾಡ್ಬೋದಾಗಿತ್ತು. ಸೊ ಆ ರೀತಿಯಾಗಿ ಆ ದಿನಗಳು ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನೋಡಬೇಕು. ಸೊ ಅದು ಅಲ್ಲದೆ ನಾವು ಅದಾದಮೇಲೆ ಅದಕ್ಕೆ ರಿಯಾಕ್ಷನ್ ಮಾಡ್ತೀವಿ. ಮಾರದಿನ ಅದಕ್ಕೇನೋ ಹಿಂಗೆ ಆಗ್ಬಿಡ್ತು ನಿನ್ನೆ ಅಂತ ಮಾಡೋಕ್ಕೆ ಹೋಗ್ತೀವಿ. ಬಟ್ ಅವತ್ತಿನ ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಆಗೋಗಿರುತ್ತೆ. ಆವತ್ತು ನಮಗೆ ಮತ್ತೆ ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೊ ಮಾರ್ಕೆಟಲ್ಲಿ ಫೈಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾವ ಥರ ವರ್ಕೌಟ್ ಆಗ್ತಾ ಇಲ್ಲ, ನಾನು ಹಂಗೆ ಮಾಡಿದ್ರು ಲಾಸ್ ಆಗ್ತಾ ಇದೆ, ಹಿಂಗೆ ಮಾಡಿದ್ರು ಲಾಸ್ ಆಗ್ತಾ ಇದೆ, ಆ ರೀತಿ ಆಗ್ತಾ ಇದೆ ಅಂದರೆ ಒಂದು ವಾರ ಸುಮ್ಮನೆ ಪೇಪರ್ ಟ್ರೇಡಿಂಗ್ ಮಾಡಿ ನೋಡಿ ಮಾರ್ಕೆಟ್ ಏನು ಮಾಡ್ತಾ ಇದೆ ಅಂತ. ಒಂದು ಸ್ವಲ್ಪ ಸಿಂಕ್ ಆಗೋಕ್ಕೆ ಸಮಯ ಕೊಡುತ್ತೆ. ಯಾಕಂದರೆ ಕೆಲವೊಂದು ಸಲ ಆ ಮೂಮೆಂಟ್ ಇರುತ್ತೆ. ಯಾವಾಗ ಈ ಥರ ಆಗುತ್ತೆ ಅಂದರೆ ಸಾಮಾನ್ಯವಾಗಿ ಒಂದೇ ಥರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಸಲ ಯಾವಾಗಲೂ ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಮಾಡುತ್ತಲ್ಲ, ಆಗ ಆ ಮೊಮೆಂಟು ನಮ್ಮ ಮನಸ್ಸಲ್ಲಿ ಸ್ವಿಚ್ ಆಗಿರೋದಿಲ್ಲ. ಮಾರ್ಕೆಟ್ ಚೇಂಜ್ ಆಗಿರುತ್ತೆ, ಬಟ್ ನಾವು ಅದೇ ರೀತಿ ಟ್ರೇಡ್ ಮಾಡ್ತಾ ಇರ್ತೀವಿ, ಅದು ಸ್ವಿಚ್ ಆಗಿರೋದಿಲ್ಲ. ಆ ರೀತಿ ಆಗಿಲ್ಲ ಅಂತಂದರೆ ಕೆಲವರಿಗೆ ಆ ಪ್ರಾಬ್ಲಮ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾಳೆ ಮಾರ್ಕೆಟ್ ಮೇಲ್ಗಡೆನಾ ಕೆಳಗಡೆನ ಅಂತ ಈ ರೀತಿ ನಾವು ಕಮೆಂಟ್ ಮಾಡಿಬಿಟ್ಟು ಒದ್ದಾಡ್ತಿರ್ತೀವಲ್ಲ, ಆ ಮೆಂಟಾಲಿಟಿ ಇರೋದಕ್ಕಿಂತ ಮಾರ್ಕೆಟ್ ಹೆಂಗಾದರೂ ಹೋಗಲಿ, ಮೇಲಾರೋ ಹೋಗಲಿ ಕೆಳಗಡೆ ಹೋಗಲಿ, ನನ್ನ ಪೊಸಿಷನ್ ನಾನು ಸೇಫಾಗಿ ಇಟ್ಕೊತೀನಿ ನಾಳೆ ಅನ್ನೋ ಥರನೇ ಯೋಚನೆ ಮಾಡ್ತಿರ್ಬೇಕು. ಅಂದರೆ ಯಾವಾಗಲೂ ನಾವು ನ್ಯೂಟ್ರಲ್ ಆಗಿ ಯೋಚನೆ ಮಾಡಬೇಕು. ಮಾರ್ಕೆಟ್ ಎರಡೂ ಕಡೆ ಹೋಗೋ ಸಾಧ್ಯತೆ ಇದೆ. ಯಾವ ರೀತಿ ಅಂತ ಅಂದರೆ ಇವತ್ತಿಂದ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಇವತ್ತೇನಾದರೂ ಅಕಸ್ಮಾತ್ ಆ ರೀತಿ ಆಗದಲ್ಲೇ ಕೆಳಗಡೆ ನೆನ್ನೆ ಒಂದು ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿತ್ತು, ಕರೆಕ್ಟ್, ನಮ್ದೆಲ್ಲ ಎಕ್ಸ್ಪೆಕ್ಟೇಷನ್ ಮೇಲ್ಗಡೆ ಹೋಗ್ಬೋದು ಅಂತ ಇತ್ತು. ಇವತ್ತೇನಾದ್ರು ಒಳಗಡೆ ಬಂದಿತ್ತು ಅಂತಂದರೆ ಆಪ್ಷನ್ ಬೈಯಿಂಗ್ ಅಥವಾ ಮೇಲ್ಗಡೆ ನಾವು ಯೋಚನೆ ಮಾಡೋಂಗಿಲ್ಲ. ಯಾಕೆಂತಂದರೆ ವಾಪಸ್ ಈ ಬಸ್ ಸ್ಟ್ಯಾಂಡ್ ಝೋನ್ ಒಳಗಡೆ ಬರ್ತಾ ಇದೆ, ಇಲ್ಲೇನೋ ಬೇರೆ ಥರ ಆಗ್ತಾ ಇದೆ ಅಂತ. ಸೊ ಆ ರೀತಿಯಾಗಿ ಸೊ ಎರಡೂ ಕಡೆಗೆ ರೆಡಿ ಇರಬೇಕು. ಪೊಸಿಷನ್ ಕ್ಯಾರಿ ಮಾಡೋದು ಬಿಡಿ, ಮಂತ್ಲಿ ಪೊಸಿಷನ್ ಕ್ಯಾರಿ ಮಾಡೋದಾದರೆ ಓಕೆ ಅಂತ ಹೇಳ್ತೀನಿ. ಬಟ್ ವೀಕ್ಲಿ ಪೊಸಿಷನ್ ಅದು ಯಾವ ರೀತಿ ಕ್ಯಾರಿ ಮಾಡ್ತಾ ಇದ್ರೆ ಕ್ಯಾರಿ ಮಾಡೋರು ದೇವರಿಗೆ ಗೊತ್ತು. ಸೊ ಅಷ್ಟು ವಾಲಟಿಲಿಟಿ ಇರುವಂಥ ಜಾಗದಲ್ಲಿ ನಾವಿದ್ದೀವಿ. ಸೊ ತುಂಬ ಆಗೋಯ್ತು. ಫಿನ್ ನಿಫ್ಟಿನೂ ಕೂಡ ಇವತ್ತು ಒಂದು ಆಲ್ ಟೈಮ್ ಹೈನ ಮಾಡಿರಬೇಕು. ಯಾಕಂದರೆ ಬ್ಯಾಂಕ್ ನಿಫ್ಟಿ ಜೊತೆಗೆ ಹೋಗಿರುತ್ತೆ. ಎಸ್, ಫಿನ್ ನಿಫ್ಟಿನಲ್ಲೂ ಕೂಡ ಯಾವುದೊಂದು ಮಚ್ ನೀಡೆಡ್ ಪೆಂಡಿಂಗ್ ಇತ್ತು ಅಂತ ಮಾತಾಡಿದ್ವಿ, ಅದನ್ನು ಮಾಡಿದೆ. ಅಲ್ಲಿಂದ ರಿಜೆಕ್ಷನ್ ಬಂದಿದೆ ಎಲ್ಲದರಲ್ಲೂ. ಬಟ್ ಫಸ್ಟ್ ಪುಲ್ ಬ್ಯಾಕ್
ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟು ತುಂಬ ಒಂದು ರಿಸಲ್ಟ್ ಬಂದಾಗಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಚೇಂಜ್ ಆಗುತ್ತಾ ಏನು ಅಂತ ಆಗೋಕ್ಕೆ ಇವತ್ತು ತುಂಬ ಸೆಕ್ಟರಲ್ಲಿ ಸೆಲ್ಲಿಂಗ್ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಮಾರ್ಕೆಟ್ಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು, ನಾವು ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದ್ರೆ ನೋಡಿ ಮತ್ತೆ 12,000 ಲೆವೆಲ್ಗೆ ಅದು ವಾಪಸ್ ಟೆಸ್ಟ್ ಆಗೋ ಥರ ಬರ್ತಿದೆ, ತುಂಬ ಸುಮಾರು ಆಗೋಯ್ತು. ಬಟ್ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ IDFC ಬ್ಯಾಂಕ್ ನೋಡಿ, IDFC ಫಸ್ಟ್ ಬ್ಯಾಂಕ್ ನೆನ್ನೆನೂ ಕೂಡ ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ. ಒಳ್ಳೆ ವಾಲ್ಯೂಮಲ್ಲಿ ಆಗ್ತಾ ಇದೆ, ಸ್ಟಾಕು ರೆಡಿ ಇದೆ, ಬ್ಯಾಂಕ್ ನಿಫ್ಟಿ ಕೂಡ ಒಳ್ಳೆ ಪಾಸಿಟಿವ್ ಸ್ಟ್ರೆಂತ್ನ ತೋರಿಸ್ತಾ ಇದೆ. ನೋಡೋಣ 83 ಲೆವೆಲ್ ಏನಾದ್ರು ಕ್ಲೋಸ್ ಆಯಿತು ಅಂತಂದರೆ IDFC ಬ್ಯಾಂಕ್ ಒಂದು ದೊಡ್ಡ ಒಂದು ಮೂಮೆಂಟ್ನ ಕೊಡೋಕ್ಕೆ ಸಾಧ್ಯತೆ ಇದೆ. ಫ್ರೆಶ್ ಅಕಮುಲೇಷನ್ಸ್ ಈಗಲೂ ಕೂಡ ರೆಕಮೆಂಡೆಡ್. ಯಾಕೆ ಹೇಳ್ತಾ ಇದ್ದೀನಿ? ಬಿಕಾಸ್ ಆಫ್ ದ ಪ್ಯಾಟರ್ನ್ ಇಲ್ಲಿ ನೋಡಿ ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿದೆ, ಅದನ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗೋಕ್ಕೆ ಕೊಡ್ತಾ ಇದೆ. ಸೊ ವಾಪಸ್ ಒಂದ್ಸಲ ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗುತ್ತಾ ಅಥವಾ 83 ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗುತ್ತಾ, ಹೆವಿ ವಾಲ್ಯೂಮ್ ಎಲ್ಲದೂ ಕಾಣಿಸ್ತಾ ಇದೆ. ಸೊ ನೋಡ್ತಾ ಮುಂದಿನ ವಾರಗಳಲ್ಲಿ ಸಿಗೋಣಂತೆ. ಈಗ ಡಿಸ್ಕ್ಲೇಮರ್, ನಾನು IDFC ಫಸ್ಟ್ ಬ್ಯಾಂಕಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಅದೇ ರೀತಿಯಾಗಿ ಟೈಟನಲ್ಲಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ಮೂಮೆಂಟ್ ಆಗಿತ್ತು. ಇಲ್ಲಿ ಒಂದು ಹ್ಯಾಮರ್ ಆಗಿತ್ತು ನೋಡಿ, ಒಂದು ದೊಡ್ಡ ಬಸ್ ಸ್ಟ್ಯಾಂಡು 3,900 ಹೋದಂಥದ್ದು ಲೋವರ್ ಲೋ ಮಾಡ್ಕೊಳ್ತಾನೆ ಬಂದಿತ್ತು, ಇಲ್ಲಿಂದ ರಿಜೆಕ್ಷನ್ ಬಂದಿತ್ತು. ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ 3,500, ಅದರಿಂದ ದೊಡ್ಡದಾಗಿ ರಿಜೆಕ್ಷನ್ ಬಂತು, ವಾಪಸ್ ಅಟೆಂಡ್ ಮಾಡೋಕ್ಕೆ ಬಂತು, ಅಲ್ಲಿಂದ ಹ್ಯಾಮರ್ ಮಾಡ್ತು, ಡೌನ್ ಟ್ರೆಂಡಲ್ಲಿ ಹ್ಯಾಮರ್ ಮಾಡ್ತು. ಇಂಪಾರ್ಟೆಂಟ್ ಆಗಿರುತ್ತೆ 3,100 ಲೆವೆಲು, ಟೆಸ್ಟ್ ಆಗಬೇಕಾಗಿದ್ದ ಲೆವೆಲು 3,000 ಲೆವೆಲಿಗೆ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಆದರೆ ಅವತ್ತಿನ ದಿನ ಒಂದು ದಿನದಲ್ಲಿ ಮೂಮೆಂಟ್ ಕೊಟ್ಬಿಟ್ಟು ಮೇಲ್ಗಡೆ ಹೊರಟೋಗ್ಬಿಟ್ಟು ಅವತ್ತು ಕ್ಯಾಪ್ಚರ್ ಮಾಡೋಕ್ಕೆ ಡಿಮ್ಯಾಟ್ ಖಾತೆಗೆ ಆ್ಯಡ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಟ್ 3,100 ಲೆವೆಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ರೆ ನೋಡಿ ವಾಪಸ್ ರಿಕವರಿ ಬಂತು. ಎಲ್ಲಿ ತನಕ ಬಂತು? ಈ ಒಂದು ಟೆರಿಟರಿ ಏನಿತ್ತಲ್ಲ 3,500ರಿಂದ 600 ಅಲ್ಲಿಗೆ ಬಂದು ಅಲ್ಲಿಂದ ಇವತ್ತು ಶಾರ್ಪ್ ಆಗಿ ರಿಜೆಕ್ಷನ್ ಇದೆ. ಈ ರಿಜೆಕ್ಷನ್ ಪ್ರೂವ್ ಆಯಿತು ಅಂತಂದರೆ ನೋಡಿ, ಒಂದು ಡಬಲ್ ಟಾಪ್ ಫಾರ್ಮೇಷನ್ ಅಂತ ನೀವೇನು ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಬಂದಿತ್ತು, ಬಟ್ ಇವೆಂಟ್ ಡೇ ದಿನ ವಾಪಸ್ ಹೋಗಿದೆ. ಈ ರೀತಿ ಆಯಿತು ಅಂತಂದರೆ ಮತ್ತೆ ವಾಪಸ್ ರಿಜೆಕ್ಷನ್ ಬರುತ್ತಾ, ಏನಾಗುತ್ತೆ ಅಂತ ನೋಡ್ತೋಗೋಣ. 3,300 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಈ ಸ್ಟಾಕ್ಸ್ ಇತ್ತು ಅಂತಂದರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು ಖಂಡಿತ ಯೋಚನೆ ಮಾಡ್ಬೋದು. 3,300ರಿಂದ 3,100 ಟೈಟನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಎಂಟ್ರಿ ಕೊಡೋದಕ್ಕೆ ಒಳ್ಳೆ ಲೆವೆಲ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ಆಗ ನೋಡ್ಕೊತಾ ಹೋಗೋಣಂತೆ. ಅದೇ ರೀತಿಯಾಗಿ HDFC ಬ್ಯಾಂಕಲ್ಲಿ FIIಗಳ ಎಂಟ್ರಿ ಆಗೋಗಿದೆ. ಇದು ಕಟ್ಟಿಟ್ಟ ಬುದ್ಧಿ. ಯಾಕೆ? ವಾಲ್ಯೂಮ್ ಅದನ್ನ ಸಾರಿ ಹೇಳ್ತಾ ಇದೆ ನೋಡಿ. ವಾಲ್ಯೂಮ್ ಇಲ್ಲೆಲ್ಲ ಯಾವ ರೀತಿ ಆಗ್ತಾ ಇತ್ತು, ಇಲ್ಲಿ ದೊಡ್ಡದಾಗಿ ಸೆಲ್ಲಿಂಗ್ ಬರ್ತಾ ಹೋಯ್ತಲ್ಲ ರಿಸಲ್ಟ್ ದಿನ, ಅವಾಗ ನೋಡಿ ಇಷ್ಟು ಜೋರಾಗಿ ಬಂತು. ಅದಾದಮೇಲೆ ಈ ಮಧ್ಯದ ದಿನಗಳಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ, ಬಟ್ ನೋಡಿ ಇಲ್ಲಿ ಮೂವ್ಮೆಂಟ್ ಹೆಂಗಾಗಿದೆ ಅಂತ ಸಿಕ್ಕಾಬಿಟ್ಟು ದೊಡ್ಡದಾಗಿ ಅಕ್ಯುಮುಲೇಷನ್ ಆಗ್ತಾ ಇದೆ. ಅಂದರೆ ಮಾಮೂಲಿ ಏನು ರೇಂಜಲ್ಲಿ ಆಗ್ತಿತ್ತು ಅದಕ್ಕಿಂತ ದೊಡ್ಡದಾಗಿ ಆಗ್ತಾ ಇದೆ. ಕ್ಲಿಯರ್ ಕಟ್ ಇಂಡಿಕೇಶನ್ FIIಗಳು ಆಲ್ರೆಡಿ ಎಂಟ್ರಿ ಆಗಿದ್ದಾರೆ ಅಂತ. ಯಾವಾಗ ಸಿಗುತ್ತೆ ನಿಮ್ಗೆ? ಅನ್ಫಾರ್ಚುನೇಟ್ಲಿ ಡೇಟಾ ಜುಲೈ ಆಗಸ್ಟಿಗೆ ಸಿಗುತ್ತೆ. ಜೂನಲ್ಲಿ ಏನು ಮಾಡ್ಕೊಂಡಿದ್ರು ಅನ್ನೋದು ಅಷ್ಟೊತ್ತಿಗೆ ಮೂವ್ಮೆಂಟ್ ಆಗೋಗಿರುತ್ತೆ, ಮೇಲ್ಗಡೆ ಹೋಗಾಗಿರುತ್ತೆ. ಸೊ ಟ್ರೆಂಡ್ ಲೈನ್ ರೆಫರೆನ್ಸ್ ತೊಗೊಂಡು ಮೇಲ್ಗಡೆ ಹೋಗ್ತಾನೆ ಇದೆ. ಅಕ್ಯುಮುಲೇಟ್ ಮಾಡ್ಕೊಂಡವರು 1,400ರಿಂದ 1,300 ಲೆವೆಲಲ್ಲಿ ಗೋಲ್ಡ್ನ ಲೆವೆಲ್ ಅಂತ ಮಾತಾಡಿದ್ವಿ, ಆ್ಯಡ್ ಮಾಡ್ಕೊಂಡವರು ದಯವಿಟ್ಟು ಹೋಲ್ಡ್ ಮಾಡಿ. HDFC ಬ್ಯಾಂಕ್ ಈಸ್ ಲುಕಿಂಗ್ ಗುಡ್ ಆನ್ ಚಾರ್ಟ್ಸ್. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಆ ಬಸ್ ಸ್ಟ್ಯಾಂಡ್ ಲೆವೆಲ್ಗೆ ಬಂದಿದೆ, ಇಲ್ಲಿಂದ ಅಟೆಂಪ್ಟ್ ಆಗುತ್ತಾ ನಾಳೆ ಅಥವಾ ಫೇಲ್ಯೂರ್ ಆಗುತ್ತಾ, 1,700 ಹೋಗುತ್ತಾ ಅಂತ. ತುಂಬ ಏನು ಮೇಲ್ಗಡೆ ಇಲ್ಲ, ಆಲ್ ಟೈಮ್ ಹೈ ಯಾವುದರಲ್ಲಿ? HDFC ಬ್ಯಾಂಕಲ್ಲಿ ಮೂಮೆಂಟ್ ಬಂತು ಅಂತಂದರೆ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ನೋಡಿ. 1,757 ಆಲ್ ಟೈಮ್ ಹೈ, 1,657 ಎಕ್ಸಾಕ್ಟಾಗಿ ಒಂದು 100 ಪಾಯಿಂಟ್ಸ್ ಕೆಳಗಡೆ ಇದೆ ಆಲ್ ಟೈಮ್ ಹೈಗೆ. ಒಂದು 3 ವರ್ಷದಿಂದ ಉಪವಾಸ ತಿಂದಿದೆ ಸರ್ ಈ ಸ್ಟಾಕು. ಮೂಮೆಂಟ್ ಬಂತು ಅಂತಂದರೆ ತುಂಬ ದೊಡ್ಡ ಮೂಮೆಂಟ್ ಬರುತ್ತೆ. ಬಟ್ ಅಗೇನ್ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಈಗಲೂ ಕೂಡ ನೀವು ತಗೊತಾ ಹೋಗ್ಬೇಕು. ಈ ಟ್ರೆಂಡ್ ಲೈನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊತ ಹೋಯ್ತು ಅಂತಂದರೆ ನೋಡಿ, ಈ ರೀತಿಯಾಗಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಅಂದರೆ ಬಂತು ಅಂತಂದರೆ ಮತ್ತೆ ಅದೇ 1,700 ಆ ಲೆವೆಲಿಗೆ ಬರುತ್ತೆ. ಆ ಲೆವೆಲಿಗೆ ಬಂದು ರಿಜೆಕ್ಷನ್ ಬರ್ತಾ ಹೋಗುತ್ತೆ. ಯಾಕಂದರೆ ಈ ಟ್ರೆಂಡ್ ಲೈನ್ಗಿಂತ ಇನ್ನೂ ಕೆಳಗಡೆ ಇದ್ದೀವಿ. ಸೊ ಮೇಲ್ಗಡೆ ಹೋಯ್ತು ಅಂತಂದರೆ ಆಗ ಅದೇ ಸಪೋರ್ಟ್ ಆಗ್ತಾ ಹೋಗುತ್ತೆ. ಲಾಂಗ್ ರನ್ ಸ್ಟೋರಿ ತುಂಬ ಬುಲ್ಲಿಶ್ ಆಗಿದೆ. HDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದು ದಯವಿಟ್ಟು ಇನ್ವೆಸ್ಟ್ ಮಾಡಿರಿ. ಅದೇ ರೀತಿಯಾಗಿ ಮಾರುತಿ ಸುಜುಕಿನಲ್ಲಿ ಒಂದು ಒಳ್ಳೆ ಪೊಸಿಷನ್ ಟ್ರೇಡ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಈ ವರ್ಷ ಮಾರ್ಚಿಂದ 3 ತಿಂಗಳಾಯಿತು, 2-3 ತಿಂಗಳು ಈ ಝೋನ್ನ ಬಿಟ್ಟು ಆಚೆ ಹೋಗಿಲ್ಲ ನೋಡಿ. ಇಲ್ಲಿ ಇದೇ ಝೋನಲ್ಲಿದೆ. ಮತ್ತು ಇದಕ್ಕೇನಾದ್ರು ರಿಜೆಕ್ಷನ್ ಬರ್ತಾ ಹೋಯ್ತು ಅಂತಂದರೆ ನಮಗೆ 11,200 ಈ ಲೆವೆಲ್ಗಳು ನೋಡಲಿಕ್ಕೆ ಸಿಗಬೇಕು. ಯಾಕಂದರೆ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್ 11,600ರಿಂದ 11,200 ಅವತ್ತು ಬಂದಿದ್ದು ಬಜೆಟ್ ಡೇ ದಿನ ಆ ಲೆವೆಲ್ಗಳು ಮತ್ತೆ ನೋಡಲಿಕ್ಕೆ ಸಿಗ್ಬೋದು. ಕಾರಣ ಏನು ಅಂತಂದರೆ ಡೈಲಿ ಕ್ಯಾಂಡಲ್ ಅಥವಾ ವೀಕ್ಲಿ ಕ್ಯಾಂಡಲ್ ನೀವು ನೋಡ್ಕೊಂಬರೋದಾದ್ರೆ ಮಾರುತಿ ಸುಜುಕಿನ ನೋಡಿ, ಒಂದೇ ಝೋನಲ್ಲಿ ಹೋಗ್ತಾ ಇದೆ. ಎಲ್ಲಿ ಬರುತ್ತೋ ಅಲ್ಲಿಗೆ ಸಪೋರ್ಟ್ ತೊಗೊಂಡು ಹೋಗ್ತಾ ಇತ್ತು. ಬಟ್ ಒಂದ್ಸಲ ಮೇಲೆ ಹೋದರೆ ವಾಪಸ್ ಕೆಳಗಡೆ ಬರ್ತಾ ಇತ್ತು, ಮತ್ತೆ ರೀಟೆಸ್ಟ್ ಆಗಿ ಹೋಗ್ತಾ ಇತ್ತು, ಈ ರೀತಿನೇ ಆಗ್ತಾ ಇತ್ತು. ಬಟ್ ಇಲ್ಲಿಂದ ಇವಾಗ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗಿರೋದು ಈ ಟ್ರೆಂಡ್ ಲೈನ್ ಹತ್ರ ಬಂದೇ ಇಲ್ಲ. ಇದು ನೀವು ಬಾಲಿಂಜರ್ ಬ್ಯಾಂಡ್ ಹಾಕೊಂಡ್ರು ಅದೇ ರೀತಿ ಸಿಗುತ್ತೆ. ಬಾಲಿಂಜರ್ ಬ್ಯಾಂಡ್ ಬಗ್ಗೆ ಬೇಕಾದ್ರೆ ಒಂದು ಟ್ರೇಡ್ ಟೂಲ್ಸಲ್ಲಿ ವಿಡಿಯೋ ಮಾಡ್ಕೊಡ್ತೀನಿ. ಫಿಬೊನಾಚಿ ಬಗ್ಗೆ ಮಾತಾಡಿದ್ದೀವಿ, ಅದೇ ರೀತಿ ಬ್ಯಾಂಕ್ ನಿಫ್ಟಿ ರಿಲೇಶನ್ಶಿಪ್ ಮಾತಾಡಿದ್ದೀವಿ. ಬಾಲಿಂಜರು ಮಾತಾಡೋಣ. ಬೇರೆ ಬೇಕಾದಷ್ಟು ಇಂಡಿಕೇಟರ್ ಇದೆ. ಬಟ್ ಟ್ರೆಂಡ್ ಲೈನಿಗೆ ಸಿಮಿಲರ್ ಆಗಿ ವರ್ಕ್ ಆಗುತ್ತೆ. ಬಾಲಿಂಜರ್ ಬ್ಯಾಂಡ್ ಮೇಲ್ಗಡೆ ಒಂದು ಬ್ಯಾಂಡ್ ಹೋಗ್ತಾ ಇರುತ್ತೆ, ಮಧ್ಯ ಮೀಡಿಯನ್ ಒಂದಿರುತ್ತೆ, ಕೆಳಗಡೆ ಹೋಗಿರುತ್ತೆ. ಬೇಸಿಕಲಿ ಮೂವಿಂಗ್ ಆವರೇಜ್ಗಳೇ ಆಗಿರುತ್ತೆ. ಟ್ರೆಂಡ್ ಲೈನ್ ಕೂಡ ಅದರದ್ದೇ ಸೂಚ್ಯಂಕ ಆಗಿರುತ್ತೆ ಆ್ಯಕ್ಚುಲಿ ನೀವು ಕ್ಲೋಸ್ ಆಗಿ ಸ್ವಲ್ಪ ನೋಡೋದಾದರೆ. ಸೊ ಈಗ ತುಂಬ ಮೇಲ್ಗಡೆ ಹೋಗಿದೆ ಅಲ್ವಾ, ಅದು ವಾಪಸ್ ತೊಗೊಂಡ್ಬರಬೇಕು. ಆ ರೀತಿ ಬಂತು ಆಯಿತು ಅಂದರೆ 11,000 ಲೆವೆಲ್ಲು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಮಾರುತಿ ಸುಜುಕಿನಲ್ಲಿ ಜುಲೈ ಆಗಸ್ಟು ಈ ರೀತಿಗೆ, ಏಕೆಂದರೆ ಈಗ ನೋಡಿ ಕನ್ಸ್ಯೂಮರ್ ವೆಹಿಕಲ್ ಸ್ಪೇಸಲ್ಲೂ ಕೂಡ ಪಂಚು ಮತ್ತು ನೆಕ್ಸಾನು ಓವರ್ಟೇಕ್ ಮಾಡಿದೆ ಮಾರುತಿನ. ಇದು ಯಾವತ್ತೂ ಆಗಿರಲಿಲ್ಲ. ಅಂದರೆ ಪೆಟ್ರೋಲ್ ಡೀಸೆಲ್ ಕಂಬಷನ್ ಇಂಜಿನ್ ಸ್ಪೇಸಲ್ಲಿ ಮಾರುತಿ ಹಿಂದಕ್ಕೆ ಹೋಗಿದ್ದ ಉದಾಹರಣೆನೇ ಇರಲಿಲ್ಲ. ಈಗ ಅದು ಆಗ್ತಾ ಇದೆ. ಸೊ ಮಾರುತಿ ಮೇಲೆ ಆ ಇಂಪ್ಯಾಕ್ಟು ಬೀಳಬಹುದು. ಹಾಗಾಗಿ ಒಂದು ನೆಗೆಟಿವ್ ಆಗಿ ಕಾಣಿಸೋ ಥರ ಇದೆ. ಯಾಕಂದರೆ ಆಲ್ ಟೈಮ್ ಹೈ ಇದೆ. ನೆಗೆಟಿವ್ ಅಂದರೆ ಬೇರೆ ಥರ ಯೋಚನೆ ಮಾಡಬೇಕಾಗಿಲ್ಲ. 13,000 ಆಲ್ ಟೈಮ್ ಹೈ, ಅಲ್ಲಿ ಮೇಲ್ಗಡೆ ಹೋಗೋಕೆ ಆಗ್ತಾ ಇಲ್ಲ. ಸೊ 12,000 ಲೆವೆಲ್ನ ಏನಾದ್ರು ಬ್ರೇಕ್ ಆಯಿತು ಅಂದರೆ ಇನ್ನೂ 1,000 ಪಾಯಿಂಟ್ಗಳು ಕೆಳಗಡೆ ಬರುವಂಥ ಸಾಧ್ಯತೆ ಇದೆ ಮಾರುತಿ ಸುಜುಕಿನಲ್ಲಿ. ಅದೇ ರೀತಿಯಾಗಿ TCS ಬಗ್ಗೆ ಹೇಳಿ ಅಂತ ನೆನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ. ಸರ್ TCS ಎಗೇನ್ ಸೇಮ್ ಮಾರುತಿ ಥರನೇ ನೋಡಿ, ಇಲ್ಲಿ
ಒಂದು ಟ್ರೆಂಡ್ ಲೈನ್ ಇದೆ ನಿಮಗೆ. ಆ ಟ್ರೆಂಡ್ ಲೈನ್ಗೆ ವಾಪಸ್ ಯಾಕೋ ಟೆಸ್ಟ್ ಮಾಡೋ ಥರ ಬರೋ ಥರ ಕಾಣಿಸ್ತಾ ಇದೆ. ಅಂದರೆ ಸರಿ ಸುಮಾರು 3700 ಲೆವೆಲ್. ಸೊ 3700 ಈ ಲೆವೆಲ್ಗೆ ಏನಾದ್ರು ಬಂತು ಅಂತಂದರೆ ಫ್ರೆಶ್ ಆಗಿ ಆ್ಯಡ್ ಮಾಡ್ಕೊತೀರಾ ಅಂದರೆ ಆಗ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇಲ್ಲಿ ನೋಡಿ ಒಂದು ದೊಡ್ಡದಾಗಿ ಅವತ್ತು ಬೈಯಿಂಗ್ ಆಗಿದೆಯೋ ಸೆಲ್ಲಿಂಗ್ ಆಗಿದೆಯೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ವಾಪಸ್ ಆ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ 3700 ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ನಾನು ಐಟಿನಲ್ಲಿ ಅಂಥ ದೊಡ್ಡ ಫಾಲ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಮೋರೋವರ್ ಇದನ್ನ ನೀವು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಕರಿತೀರಾ ಅಂತಂದರೆ ಕರೆಯಬಹುದು. ಯಾಕೆಂತಂದರೆ ಇಲ್ಲಿ ಮೇಲ್ಗಡೆ ಹೋಗಿದೆ, ಇಲ್ಲಿ ಒಂದು ಫ್ಲಾಗ್ ಮಾಡ್ತಾ ಬರ್ತಾ ಇದೆ. ಆ ಝೋನ್ ಅಂತಂದ್ರೂ ಕೂಡ ನೀವು 3700 3600 ಇದು ಇಂಪಾರ್ಟೆಂಟ್ ಅಂತ ಬೇಸ್ ಆಗ್ತಾ ಹೋಗುತ್ತೆ. ಸೊ ಆ ಲೆವೆಲ್ಗೆ ಬಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು TCS ಲಾಂಗ್ ರನ್ನಲ್ಲಿ. ಅದೇ ರೀತಿಗೆ ಆಕ್ಸಿಸ್ ಬ್ಯಾಂಕ್ ಕೂಡ ಇವಾಗ ಆಲ್ ಟೈಮ್ ಹೈಯಲ್ಲಿದೆ. ಬಟ್ ಆಕ್ಸಿಸ್ ಬ್ಯಾಂಕಲ್ಲಿ ಒಂದು ಕರೆಕ್ಷನ್ ಆಗೋದು ಪೆಂಡಿಂಗ್ ಇದೆ ಅಂತ ಅನ್ಸುತ್ತೆ. ಯಾಕಂದರೆ 1000 ಲೆವೆಲ್ ಮೇಲ್ಗಡೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು, ಒಂದ್ಸಲ ಟೆಸ್ಟ್ ಮಾಡಿ ಮೇಲ್ಗಡೆ ಹೊರಟೋಗ್ಬಿಟ್ಟಿದೆ. ನೋಡ್ತಾ ಹೋಗೋಣಂತೆ ಆಕ್ಸಿಸ್ ಬ್ಯಾಂಕಲ್ಲಿ ಈಗ ಫ್ರೆಶ್ ಅಕಮಲೇಷನ್ ನಾಟ್ ರೆಕಮೆಂಡೆಡ್. ಒಂದು 1000 ಲೆವೆಲ್ ಆ ಥರ ಏನಾದ್ರು ಸಿಕ್ತು ಅಂತಂದರೆ ಆಗ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಯಾಕೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಇನ್ನು ಮುಂದೆ ಮಾರ್ಕೆಟ್ ಅಂದರೆ, ಮಾರ್ಕೆಟ್ ನೋಡಿ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಈ ಟೈಮಲ್ಲಿ ಇದ್ದಾಗ ಗೋಲ್ಡು ಸ್ವಲ್ಪ ಏನು ಮಾಡ್ತಾ ಇದೆ ಅಂತ ನೋಡಿ, 3-4 ವಾರದಿಂದ 74,000ದಿಂದ 70,000 ಝೋನ್, ಈ ಝೋನಲ್ಲೇ ಕೂತಿದೆ ಗೋಲ್ಡು. ಸೊ ಇದಕ್ಕೆ ಒಂದು ಕರೆಕ್ಷನ್ ಬರ್ಬೋದು ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇದೆ. ಆ ರೀತಿ ಆಯಿತು ಅಂತಂದರೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಬೇಕು. ಸೊ 66,000ದಿಂದ 64,000 ಈ ಝೋನಿಗೆ ಏನಾದ್ರು ಗೋಲ್ಡ್ ಒಂದ್ಸಲ ಸಿಕ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಆ ಟೈಮಲ್ಲಿ ಗೋಲ್ಡ್ ಸೀರೀಸ್ ಇರುತ್ತೋ, ಬಾಂಡ್ಸ್ ಇರುತ್ತೋ, ಬೀಸ್ ಇರುತ್ತೋ, ಏನಿರುತ್ತೋ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ವಾಪಸ್ ಒಂದು ದೊಡ್ಡ ಮಟ್ಟಿಗೆ ಮೇಲ್ಗಡೆ ಮೂಮೆಂಟ್ ಹೋಗೋಕ್ಕೆ ಸಾಧ್ಯತೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಹೇಗೇನು ಸಾಧ್ಯತೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪಾದರೆ ತಪ್ಪಾಗ್ಬೋದು. ನೋಡಿ ಒಳ್ಳೆ ರ್ಯಾಲಿ ಆಗಿದೆ ಗೋಲ್ಡಲ್ಲಿ ಬಿಡಿ. 21ನೇ ಇಸ್ವಿಯಿಂದ ತುಂಬ ಒಂದು ಈಕ್ವಿಟಿಗೆ ಸಮಾನವಾದಂಥ ರಿಟರ್ನ್ ಕೊಟ್ಟಿದೆ ಗೋಲ್ಡ್, ಆಯಿತಾ. ಹಂಗಾದ್ರೆ ಈಕ್ವಿಟಿ ಪರ್ಫಾರ್ಮ್ ಮಾಡಿಲ್ಲ ಅಂತಲ್ಲ, ಈ ಲಾಂಗ್ ರನ್ನಲ್ಲಿ ಈಕ್ವಿಟಿನೇ ಬೆಸ್ಟ್ ಆಗಿರುತ್ತೆ. 62,500 ಮೇಜರ್ ಸಪೋರ್ಟ್ ಆಗಿದೆ ಗೋಲ್ಡು. ಸೊ ಹತ್ತಿರದಲ್ಲಿ ಯಾವಾಗಲೂ ಕೂಡ ಈ ಲೆವೆಲ್ನ ಬ್ರೇಕ್ ಮಾಡುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಸೊ 66,000ದಿಂದ 64,000 ಈ ಲೆವೆಲ್ಗೆ ನಿಮ್ಗೆ ಏನಾದರೂ ಗೋಲ್ಡ್ ಸಿಕ್ತು ಅಂತಂದರೆ ಆ್ಯಡ್ ಮಾಡ್ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಿಯೋ ಪಾಲಿಟಿಕ್ಸ್ ಇನ್ನೂ ಆಗುವಂಥದ್ದಿದೆ. ಮಾರ್ಕೆಟ್ಗಳೆಲ್ಲ ಆಲ್ ಟೈಮ್ ಹೈಯಲ್ಲಿದೆ. ಮಾರ್ಕೆಟಲ್ಲಿ ಏನಾದರೂ ಒಂದು ಕರೆಕ್ಷನ್ ಆಯಿತು, ಇನ್ಕ್ಲೂಡಿಂಗ್ US ಮಾರ್ಕೆಟ್ ಹೇಳ್ತಾ ಇದ್ದೀನಿ, ಎಲೆಕ್ಷನ್ಸ್ ಕೂಡ ಇದೆ, ಆಗ ತುಂಬ ದೊಡ್ಡದಾಗಿ ಮೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ ಗೋಲ್ಡಲ್ಲಿ. ಸೇಮ್ ಗೋಸ್ ವಿತ್ ಸಿಲ್ವರ್ 1 ಲಕ್ಷ ಟಾರ್ಗೆಟ್ ಅಂತ ಮಾತಾಡಿದ್ದು ಯಾರಿಗೆ ನೆನಪಿಗೆ ಗೊತ್ತಿಲ್ಲ, ಬೇಕಾದ್ರೆ ಆ ವಿಡಿಯೋನ ಸ್ನಿಪ್ ಮಾಡಿ ಹಾಕಿರ್ತೀನಿ. ಆಲ್ಮೋಸ್ಟ್ 96,000ಕ್ಕೆ ಹೋಗಿ ಅಲ್ಲಿಂದ ಕರೆಕ್ಷನ್ ಬಂದಿದೆ. ಸೊ ಸಿಲ್ವರು 1.5 ಲಕ್ಷ ಮುಂದಿನ ವರ್ಷದೊಳಗೆ ಹೋಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆಂದರೆ ತುಂಬ ದಿನದಿಂದ ಮೂವ್ಮೆಂಟ್ ಆಗಿಲ್ಲ ಸಿಲ್ವರು. ಸೊ ರಿಮೇನ್ ಬುಲ್ಲಿಶ್ ಆನ್ ಕಮಾಡಿಟೀಸ್, ಕೊಡಕ್ಕೆ ಹೋಗ್ಬಿಡಿ. ಒಂದು ಕರೆಕ್ಷನ್ ಆಗ್ಬೋದು 80,000ಕ್ಕೆ ಮತ್ತೆ ಸಿಲ್ವರ್ ಬರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಗೋಲ್ಡ್ 66,000ಕ್ಕೆ, ಸಿಲ್ವರ್ 80,000ಕ್ಕೆ ಬರ್ಬೋದು. ಆ ಆಪರ್ಚುನಿಟಿ ಸಿಕ್ತು ಅಂತಂದರೆ ಖಂಡಿತ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಬಂದರೆ ಖಂಡಿತವಾಗ್ಲೂ ನಾನು ಇನ್ಫಾರ್ಮ್ ಮಾಡ್ತೀನಿ. ತುಂಬ ದೊಡ್ಡದಾಗೋಯ್ತು ಇವತ್ತಿನ ಚಾರ್ಟ್ ಸ್ಟಾಕ್. ಹೋಪ್ಫುಲಿ ಇಷ್ಟ ಆಗಿದೆ, ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಲಾಸ್ ಆಗಿದ್ರೆ ಯಾಕೆ ಲಾಸ್ ಆಯಿತು ಅಂತ ಒಂದು ಜರ್ನಲ್ ಬರೀರಿ. ಸೊ ಲಾಭ ಆಗಿದ್ದವರು ಕೂಡ ಇವತ್ತು ಯಾವ ರೀತಿ ಲಾಸ್ ಆಗ್ಬೋದಿತ್ತು, ನನಗೆ ನಾನು ಸರಿಯಾಗಿ ಏನಾದ್ರು ಮಾಡಿರಲಿಲ್ಲ ಅಂತಂದರೆ, ಅಥವಾ ಮಾರ್ಕೆಟ್ ಕೊನೆಗೆ ನಮ್ಮ ಕಡೆ ಫೇವರ್ ಬಂದಿರಲಿಲ್ಲ ಅಂತಂದರೆ ಅದನ್ನು ಕೂಡ ನಾವು ಒಂದು ಯೋಚನೆ ಮಾಡಬೇಕಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ ಮುಂದಕ್ಕೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.